ಈಗ ಯಾರೋ ಒಂದು ಹುಡುಗಿದು ಫೋನ್ ನಂಬರ್ ಬೇಕು ಅನ್ಸುತ್ತೆ ಅನ್ಕೊಳ್ಳಿ. ಆ ಹುಡುಗಿ ಹತ್ರ ಹೋಗ್ಬಿಟ್ಟು ನೀವು ನಿನ್ನ ಮನಸ್ಸಲ್ಲಿ ನಿನ್ನ ಫೋನ್ ನಂಬರ್ ಹೇಳ್ಕೊಂಡ್ರೆ ನೀವು ಹೇಳ್ಬಿಡ್ತೀರಾ? ಮಾಡ್ಬೋದು. ಸಾಕು, ಫೋನ್ ಗ್ಲಿಚ್ ಆಗುತ್ತೆ. ಸರಿ, ದೆವ್ವಾಗಿ ಬಂದ್ಬಿಡ್ತಾ ಹೆಂಗೆ? ನಾನು ಇಂಟರ್ನ್ಯಾಷನಲ್ ಮ್ಯಾಜಿಷಿಯನ್ ಅಂತ ಹೇಳೋದಕ್ಕಿಂತ ನಮ್ಮೂರಲ್ಲಿ ಮಾಡೋದೇ ನಮ್ಗೆ ತುಂಬ ಇಷ್ಟ. ಹೌದು ಸರ್, ಸೂಪರ್. ಸಿಸರ್ ಇದೆ ನನ್ನ ಹತ್ರ, ಇನ್ವಿಸಿಬಲ್ ಸಿಸರ್ ಅಂತ. ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ಎಕ್ಸಾಕ್ಟ್ ಸೆಂಟರ್ ಕಟ್ ಮಾಡಬೇಕು. ಬೆರಳಿಂಗ್ ಇಟ್ಕೊಳ್ಳಿ, ಹಿಂಗೆ ಎಕ್ಸಾಮಿನ್ ಮಾಡಿ. ಇವಾಗ ನಿಮ್ಮ ಕೈಯಲ್ಲಿ ಇನ್ವಿಸಿಬಲ್ ಸಿಸರ್ ಇದೆ, ನಾನು ಹಿಂಗೆ ಟಚ್ ಮಾಡಿದ್ರೆ ಒಂದಾಗುತ್ತೆ. ಒಂದಾಯ್ತಾ? ಇವಾಗ ನೀವು ಕಟ್ ಮಾಡಬೇಕು, ಎಕ್ಸಾಕ್ಟ್ ಮಧ್ಯೆ ಕಟ್ ಮಾಡಬೇಕು. ಸರಿನಾ? ಕಟ್ ಮಾಡಿ ನೋಡಿ. ನಿಮ್ಗೆ ಗೊತ್ತಿರೋರು ಯಾರಾದರೂ ಒಬ್ಬರು ಡೆತ್ ಆಗಿರ್ತಾರಲ್ವ, ಅವ್ರನ್ನ ಯಾರಾದ್ರೂ ಯೋಚನೆ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಹಂಗೆ ಬ್ರೀದ್ ಔಟ್ ಮಾಡಿ. ಓಕೆ, ಕಣ್ ತೆಗೀರಿ, ರಿಲ್ಯಾಕ್ಸ್. ಅರ್ಜುನ್ ಅವ್ರು ಯಾರ ಹೆಸರು ಯಾರು ಥಿಂಕ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅವ್ರು ಇಲ್ಲಿ ಬಂದಿದ್ದೀರಾ ಅಂದರೆ ಬೆಲ್ ಹೊಡೆದು ತೋರಿಸಿ. ಅಲ್ಲ, ಬೆಲ್ ಹೊಡೀತು. ನೀವೇನಾದ್ರು ಹೊಡೆದ್ರಾ? ಪ್ರಾಮಿಸ್ ಇಲ್ಲ. ನೀರೇ ಇವಾಗ ಓಕೆ, ನೀವಾಗ ಇಲ್ಲಿಗೆ ಬಂದಿದ್ದೀರಾ ಅಂದರೆ ಚೆನ್ನಾಗಿ ಫೋರ್ಸ್ ಆಗಿ ಹೊಡೀರಿ. ಇಲ್ಲ, ಓಕೆ. ಬಂದಿರೋರು ನೀವು ಥಿಂಕ್ ಮಾಡ್ತಿರೋದು ನಿಮ್ಮ ಸೊ ನನ್ನ ಹತ್ರ ಕೆಲವೊಂದು ಕಾರ್ಡ್ಸ್ ಇದೆ. ಇವಾಗ ಈ ಕಾರ್ಡ್ಸಲ್ಲಿ ಯಾವುದೋ ಒಂದು ಕಾರ್ಡ್ ನೀವು ಚೂಸ್ ಮಾಡಿ. ನೀವು ಅದೇ ಕಾರ್ಡ್ ಚೂಸ್ ಮಾಡ್ತಾ ನನಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲ ಎಂಟಿ ಇದೆ. ಬಟ್ ಈ ಎಂಟಿ ಕಾರ್ಡಲ್ಲಿ ಚಿಕ್ಕ ಒಂದು ವಿಷಯ ಇದೆ, ಏನಾದರೂ ತೋರಿಸ್ತೀನಿ. ಎಲ್ಲ ಒಂದು ಜಾಗದಲ್ಲಿ ಆ ಕಾರ್ಡ್ನ ಇಟ್ಬಿಡಿ, ಹೇಳ್ತೀನಿ. ಇಟ್ರಾ ಅಂದರೆ ಸಾಕು, ಮೇಲೆ ಬಂತು. ಎಲ್ಲ ಎಂಟಿನೇ ಅಲ್ಲ ಸರ್? ಈಗ ಅಲ್ವಾ ಸರ್? ಓಕೆ, ಇವಾಗ ಏನೋ ಒಂದು ವಿಷಯ ಮಾಡೋಣ. ಹಂಗಂದ್ರೆ ಏನು ಮಾಡೋಣ? ನಿಮ್ಮ ಹೆಸರು ಬರೆದ್ಬೇಡಿ, ಹೇಳ್ತೀನಿ. ನಿಮ್ಮ ಹೆಸರು, ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು. ನಿಂದು ಬರಿಯಪ್ಪ. ಓಕೆ, ಭರತ್. ಇಲ್ಲೊಂದು ಲವ್ ಸಿಂಬಲ್ ಹಾಕಿ. ಪರ್ಫೆಕ್ಟ್. ಇಲ್ಲಿ ಯಾರ ಹೆಸರು ಬರ್ಬೇಕಲ್ಲ ಆ ಹೆಸರು ಬರೆಸ್ಬಿಡಿ. ಓಕೆ, ಯಾರದು? A to Z. ಯಾರೋ ಒಬ್ರು ಇದಾರೆ A to Z. ಓಕೆ, ಎಲ್ಲರೂ, ಎವ್ರಿಬಡಿ ಆರ್ ಇನ್ವೈಟೆಡ್. ನಾನು ಬರಿಬೇಕಾ? ನೀವು ಬರೀತೀರಾ? ನಿಮ್ ಗರ್ಲ್ ಫ್ರೆಂಡ್ ಹೆಸರು ಬರ್ತೀರಾ? ಸರ್, ಅಲ್ಲ, ಗರ್ಲ್ ಫ್ರೆಂಡ್ ಇಲ್ಲ ಸರ್. ನಿಮ್ಮ ಹೆಸರೇ ಬರ್ತೀವಿ. ನನ್ನ ಹೆಸರು ಬರೀತೀನಿ ಸರ್. ನಿಮ್ಮ ಹೆಸರು ಆಕ್ಚುಲಿ ಇವ್ರು ನಿಮ್ಮ ಹೆಸರೇ ಬರೀತಾರ ಅಂತ ಅನ್ಕೊಂಡೆ. ಅಲ್ಲಿಗೆ ಬರ್ದ್ಬಿಡಿ. ಓಕೆ, ಅರ್ಜುನ್. ಇವಾಗ ಈ ಒಂದೇ ಕಾರ್ಡಲ್ಲಿ ನಿಮ್ಮ ಹೆಸರು ಬರ್ತಿದೆ, ನಿಮ್ಮ ಹೆಸರು ಬರ್ತಿದೆ. ಹೌದು, ನನ್ನ ಹೆಸರು ಇದೆ, ಅವನ ಹೆಸರು ಇದೆ. ಮಾಡಕ್ಕಾಗಲ್ಲ ಅಲ್ವಾ? ಇವಾಗ ಈ ಕಾರ್ಡ್ ನೋಡ್ಕೊಳ್ಳಿ. ಈ ಕಾರ್ಡ್ನ ಮಧ್ಯದಲ್ಲಿ ಎಲ್ಲೋ ಇಟ್ಟಿದ್ದೀನಿ ಅಂದ್ರೆ ಸಾಕು, ಆ ಕಾರ್ಡ್ ಮೇಲೆ ಬಂದಿರುತ್ತೆ. ಹ್ಯಾಂಡ್ ರೈಟಿಂಗ್ ತೋರಿಸಿ ಸರ್. ಇಲ್ಲಿ ತಿರ್ಗಾ ಟ್ರೈ ಮಾಡೋಣ. ಓಕೆ, ಮೇಲೆ ಬಂದಿರುತ್ತೆ. ನಾನು ಅವಾಗಲೇ ಅದನ್ನೇ ಹೇಳಿದ್ ನಾನು ನಿಮ್ಗೆ. ಮೈ ಗಾಡ್. ಇರಿ, ತಿರ್ಗಾ ಟ್ರೈ ಮಾಡ್ತೀನಿ. ಈ ಸಲ ತುಂಬಾ ಸ್ಲೋ. ಓಕೆ ಸರ್. ಇಲ್ಲಿದೆ ಕಾರ್ಡು ಸೆಂಟ್ರಲ್ಲಿ. ಅಯ್ಯೋ ಸಾರಿ, ನೋ ಪ್ರಾಬ್ಲಮ್, ಬರಿ. ಭರತ್ ಅವ್ರೆ, ನೀವು ನೀಟಾಗಿ ನೋಡ್ಕೋಬೇಕು, ಸರಿನಾ? ಇಲ್ಲಿದೆ ಕಾರ್ಡು. ಈ ಕಾರ್ಡ್ನ ಮಧ್ಯದಲ್ಲಿ ಇಟ್ಟಿದ್ದೀನಿ. ಟೋಟಲ್ ಆಗಿ ವ್ಯಾನಿಶ್, ಮೇಲೇನೂ ಇಲ್ಲ, ಕೆಳಗಡೆನೂ ಇಲ್ಲ ಅಲ್ವಾ? ನಾವೇನ್ ಮಾಡಬೇಕು ಹೇಳಿ? ಮೇಲೆ ಬರುತ್ತೆ. ಸ್ನ್ಯಾಪ್ ಮಾಡಬೇಕು. ಸ್ನ್ಯಾಪ್ ಮಾಡಿದ್ರೆ ಮೇಲೆ ಬರುತ್ತೆ ಸರ್. ನಾನು ಇಡ್ಲಾ? ಆ ಕಾರ್ಡ್ ಕೊಡಿ ಸರ್. ತಗೊಳ್ಳಿ. ನಾ ಬರ್ತಿರೋದು. ಓಕೆ, ಕೊಡಿ ಸರ್. ಅಲ್ಲಿ ಸೆಂಟ್ರಲ್ಲಿ ಇಡ್ತೀನಿ ನಾನು. ಇಟ್ಬಿಡ್ತೀರಾ? ಇಲ್ಲ, ಸ್ಟಾಪ್ ಅಂತ ಹೇಳಿ. ಓಕೆ, ಇಲ್ಲ, ಸ್ಟಾಪ್ ಅಂತ ಹೇಳಿ. ಸ್ಟಾಪ್ ಇಟ್ಬಿಡಿ. ಓಕೆನಾ? ಓಕೆ. ಇವಾಗ ನೋಡಿ, ಮೇಲೆ ಫೇಸ್ ಅಪ್ ಇಟ್ಬಿಟ್ರಿ ಅಂದ್ರೆ ಸಾಕು, ಮೇಲೆ ಬಂದಿರುತ್ತೆ. ಇರಿ, ನೀವು ನಂಬಲ್ಲ ಅಂತ ಗೊತ್ತಾಯ್ತು, ಏನೋ ಮಾಡ್ತಾ ಇದ್ದಾನೆ ಇವನು ಅಂತ ಗೊತ್ತಾಯ್ತು. ಇವಾಗ ಈ ಕಾರ್ಡ್ ಇಲ್ಲಿದೆ ಅಲ್ವಾ?
ಈ ಕಾರ್ಡ್ನ ಬಂದ್ಬಿಟ್ಟು ನೀವೇ ನೋಡ್ತಾ ಇರಿ. ಹೌದು ಸೆಂಟ್ರಲ್ ಇದೆ. ಹಿಂಗೆ ಪುಷ್ ಮಾಡಿ, ನೀವೇ ಹೊರಡೆ ಪುಷ್ ಮಾಡಿ ಮೇಲೆ ಬರುತ್ತೆ. ತಳ್ಬೇಕು ತಾನೆ? ಅಲ್ಲಿದೆ. ಹೆಂಗ್ ಸರ್? ಬಾಯಲ್ಲಿ ಇದೆಯಲ್ಲ ಸರ್? ಅವ್ನು ಪುಷ್ ಮಾಡೋರು ಅಲ್ಲೇ ಐತಲ್ಲ ಸರ್. ಅದೇ ಹೇಳ್ತಾ ಇರೋದು. ಅಂದ್ರೆ ಇದು ಕೈ ಚಳಕ ಮಾತ್ರ ಅಲ್ಲ, ಕೆಲವೊಂದು ಇದು ಮಾಡ್ಬೋದು. ಏನಂದ್ರೆ ಕಾರ್ಡ್ಸ್ನ ಬಂದ್ಬಿಟ್ಟು ಪಾಕೆಟ್ಗೆ ಬರ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಜೂಜಾಡ್ತೀನಿ ಅಂತ ಇಟ್ಕೊಳ್ಳಿ. ಅವಾಗ ಈ ಕಾರ್ಡ್ ಹಿಂಗೆ ಹಾರ್ಕೊಂಡು ಬಂದು ನಿಮ್ಮ ಪಾಕೆಟ್ಗೆ ಬಂದು ಬಿದ್ದುಬಿಡ್ತಂದ್ರೆ ಯಾರಾದ್ರು ಗೆಲ್ಲರು ಇದ್ದಾರೆ ನಿಮ್ಮನ್ನ? ಯಾರು ಇಲ್ಲ ಸರ್. ಟ್ರೈ ಮಾಡ್ತೀನಿ, ನೋಡ್ಕೊಳ್ಳಿ. ಆಯಿತು, ಪಾಕೆಟ್ಗೆ ಹೋಯ್ತು. ಇವಾಗ ನೀಟಾಗಿ ನೋಡ್ಕೋಬೇಕು ಅರ್ಜುನ್. ಹೋಯ್ತು ಪಾಕೆಟ್ಗೆ ಹೋಗಿಲ್ಲ, ಅದ್ರಲ್ಲೇ ಇದೆ. ಪಾಕೆಟ್ ನೀವೇ ಚೆಕ್ ಮಾಡಿ ನೋಡಿ. ಪಾಕೆಟ್ಗೆ ಕೈ ಹಾಕಿ, ಸಿಕ್ಕುತ್ತಾ ಕಾರ್ಡು? ತೆಗೀರಿ ಆಚೆ. ಅದೇ ತಾನೇ ನಿಮ್ಮ ಕಾರ್ಡು? ಇಲ್ವಾ ಇದು? ಅದು ಇಲ್ಲ ಸರ್. ಇದು ಏನಾಯ್ತಂದ್ರೆ ಎಲ್ಲಾ ಕಾರ್ಡ್ಸ್ ಪಾಕೆಟ್ಗೆ ಹೋಗಿದೆ. ನೋಡಿ ಇಲ್ಲಿ, ಎಲ್ಲಾ ಕಾರ್ಡ್ಸ್ ಪಾಕೆಟ್ ಹೋಗಿದೆ. ಒಂದೇ ಒಂದು ಕಾರ್ಡ್ ನನ್ನ ಕೈಯಲ್ಲಿದೆ. ಕಾರ್ಡ್ ನೋಡ್ತಾ ಇದ್ದೀರಾ ಹೆಂಗೆ? ನೋಡ್ದೆ ಸರ್. ಅಲ್ಲ, ಎಲ್ಲ ಪಾಕೆಟ್ಗೆ ಹೋಗಿ ಅದಿಲ್ಲ, ಆ ಕಡೆ ಹೆಂಗ್ ಬಂತು? ಅದೆಲ್ಲ ದುಡ್ಡು ವಿಷಯ ಅಲ್ಲ. ನಾನು ಯಾವಾಗಲೂ ಆಶ್ಚರ್ಯ ಆಗೋದು ಈ ಪಾಠಕ್ಕೆ ಮಾತ್ರ. ಯಾಕಂದರೆ ಈ ಪರ್ಸ್ ಒಳಗಡೆ ಒಂದು ಸಣ್ಣ ಒಂದು ಪೌಚ್ ಇದೆ, ಲಾಕ್ ಆಗಿದೆ. ಅದನ್ನು ಇವಾಗಲೇ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ರೆ ಅದು ಹೊರಗಡೆ ಒಂದೇ ಒಂದು ಕಾರ್ಡು 4 ಮಡಚಿದೆ. ಇದರಲ್ಲೇ ಒಂದು ಹೆಸರು ಬರೆದಿದೆ. ಇವಾಗ ಜಸ್ಟ್ ತೆಗಿತಾ ಇದ್ದೀನಿ. ಇದರಲ್ಲಿ ಒಂದು ಹೆಸರು ಬರೆದಿದೆ. ಬರೆದಿರೋ ಹೆಸರೇನೆಂದರೆ ಭರತ್ ಆ್ಯಂಡ್ ಅರ್ಜುನ್. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಈಗ ನೀವು ಇಷ್ಟೊಂದು ಮ್ಯಾಜಿಕ್ ತೋರಿಸಿದ್ರಿ. ಸೊ ಇದ್ರ ಮೇಲೆ ನನಗೆ ಒಂದೆರಡು ಪ್ರಶ್ನೆ ಬಂದಿದೆ. ಏನಂದ್ರೆ, ಒಬ್ಬ ಮ್ಯಾಜಿಷಿಯನ್ನು ಅವನ ಕೈಗಳ ಒಂದು ಕೈ ಚಳಕನ ಅಥವಾ ಮನಸ್ಸಿನ ನಿಯಂತ್ರಣದ ಮೇಲೆ ಅವನು ಮ್ಯಾಜಿಕ್ ಮಾಡ್ತಾನ? ಕೈ ಚಳಕ ತೋರ್ಸನ, ಮನಸ್ಸಿನ ನಿಯಂತ್ರಣದ ಮೇಲೆ ಮ್ಯಾಜಿಕ್ ಮಾಡ್ತಾನ ಅಂತ? ಮನಸ್ಸಿನ ನಿಯಂತ್ರಣ ಅಂದ್ರೆ ಮನಸ್ಸು ಓದೋದಲ್ವಾ? ಮೈಂಡ್ ರೀಡಿಂಗ್, ಮನಸ್ಸಿನ ನಿಯಂತ್ರಣ, ಒಂದು ಮನಸ್ಸದು ಇದು, ಅದು ಆ ಥರ ಸರ್. ಈ ಎರಡು ಬೇರೆ ಬೇರೆ ಫೀಲ್ಡ್. ಇವಾಗ ಮ್ಯಾಜಿಕ್ ಬಂದ್ಬಿಟ್ಟು ಏನಂತಂದ್ರೆ, ಇವಾಗ ಕೈ ಚಳಕದ ಮೂಲಕ ಏನೋ ಒಂದು ತೋರಿಸೋದು ಮ್ಯಾಜಿಕ್. ಮೈಂಡ್ ರೀಡಿಂಗ್ ಅನ್ನೋದು ಬಂದ್ಬಿಟ್ಟು ನಿಮ್ಮ ಮನಸ್ಸನ್ನ ಓದೋದು. NLP ಅಂತ ಒಂದು ವಿಷಯ ಇದೆ. NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ. ಅದೇನಂತಂದ್ರೆ, ಇವಾಗ ಒಬ್ರು ನೋಡ್ತೀನಿ, ನೋಡ್ಬಿಟ್ಟು ಅವರು ಹಿಂಗೆ ನೋಡ್ತಾ ಇರುವಾಗ ಇವ್ರು ಹಿಂಗೆ ಅಂತಾರೆ ಅಂದರೆ, ಓಕೆ ಅವ್ರು ಇದೇ ಅನ್ಕೊಂಡಿರ್ಬೋದು. ಇವಾಗ ನಿಮ್ಮ ಹತ್ರ ಟಕ್ ಅಂತ ಒಂದು ನಂಬರ್ ಕೇಳ್ತೀನಿ, 1ರಿಂದ 5 ನಂಬರ್ ಥಿಂಕ್ ಮಾಡಿ. ಓಕೆ, ಥಿಂಕ್ ಮಾಡಕ್ಕೆ ಹೇಳಿದೆ. ತಿರ್ಗಾ ಟ್ರೈ ಮಾಡೋಣ. 1ರಿಂದ 5 ನಂಬರ್ ಥಿಂಕ್ ಮಾಡಿ. ಕಣ್ಣು ಮುಚ್ಚಬೇಡಿ, ಕಣ್ ತೆಗೀರಿ. ಇವಾಗ ನಾನು ನೋಡಿದಾಗ 4ರಿಂದ ನೀವು 3ಗೆ ಶಿಫ್ಟ್ ಆಗಿರ್ತೀರ ಅಲ್ವಾ? ಸೊ ಇದು ಬಂದ್ಬಿಟ್ಟು ಈ ಥರ ರೀಡ್ ಮಾಡೋದು ಅಷ್ಟೇ. ಈ ಥರ ರೀಡ್ ಮಾಡೋದು, ಓಕೆನಾ? ಇದನ್ನೇ ತುಂಬ ದೊಡ್ಡದಾಗಿ ಮಾಡ್ಬೋದು. ಇವಾಗ ಹೆಂಗೆ ಅಂತಂದರೆ, ಇವಾಗ 4 ನಂಬರು, 8 ನಂಬರು, 10 ನಂಬರು, ಅಥವಾ ಒಬ್ಬರ ಹೆಸರು, ಇದನ್ನೆಲ್ಲ ಬಂದ್ಬಿಟ್ಟು ಅವರು ಇವಾಗ ಹೆಂಗೆ ರೀಡ್ ಮಾಡೋದು ಅಂತೆಲ್ಲ ಮಾಡ್ಬೋದು. ಹಂಗಂದ್ರೆ ನನ್ಗೊಂದು ಡೌಟ್ ಸರ್. ಯಾರ್ದಾದ್ರು ಈಗ ಫೋನ್ ನಂಬರ್ ಬೇಕು ಅಂದ್ರೆ, ಈಗ ಯಾರೋ ಒಂದು ಹುಡುಗಿದು ಫೋನ್ ನಂಬರ್ ಬೇಕು ಅನ್ಸುತ್ತೆ ಅನ್ಕೊಳ್ಳಿ. ಆ ಹುಡುಗಿ ಹತ್ರ ಹೋಗ್ಬಿಟ್ಟು ನೀವು ನಿನ್ ಮನ್ಸಲ್ಲಿ ನಿನ್ ಫೋನ್ ನಂಬರ್ ಹೇಳ್ಕೊಂಡ್ರೆ ನೀವು ಹೇಳ್ಬಿಡ್ತೀರಾ? ಮಾಡ್ಬೋದು. ಮಾಡೋಣ, ಇವಾಗ ಟ್ರೈ ಮಾಡೋಣ. ನಂದು ಹೇಳಿ ಸರ್. ನಿಮ್ಮ ಫೋನ್ ನಂಬರ್ ನನಗೆ ಆಲ್ರೆಡಿ ಗೊತ್ತಿದೆ. ನಿಮ್ಮ ಪಾಸ್ವರ್ಡ್ ಗೊತ್ತಾ ನನಗೆ? ನನ್ನ ಪಾಸ್ವರ್ಡಾ? ನಾನು ಪ್ಯಾಟರ್ನ್ ಇಟ್ಟಿದ್ದೀನಿ ಸರ್. ಪ್ಯಾಟರ್ನ್ ಇಟ್ಟಿದ್ದೀರಾ? ಗೂಗಲ್ಗೆ ಪಾಸ್ವರ್ಡ್, ಗೂಗಲ್ ಇದು ಇರುತ್ತಲ್ವಾ, ಗೂಗಲ್ ಪೇ ಪಾಸ್ವರ್ಡ್ ಇರುತ್ತಲ್ವಾ? ಅದು ಹೇಳ್ತೀರಾ? ಸರಿ ಸರ್, ಓಕೆ. ಇದೆ ನಿಮ್ ಗೂಗಲ್ ಪೇ ಪಾಸ್ವರ್ಡ್ ಬಂದ್ಬಿಟ್ಟು 6 ಡಿಜಿಟ್ ನಂಬರ್ ತಾನೆ? ಹೌದು. ಇಲ್ಲ ಸರ್, 4 ಡಿಜಿಟ್. 4 ಡಿಜಿಟ್ ಸರ್ ನಂದು. ನಾನು ಫೋನ್ ತಗೊಂಡ್ ಬನ್ನಿ. 4 ಡಿಜಿಟ್ ನಂದು. ಓಕೆ, ಇವಾಗ ನಾನೊಂದು ವಿಷಯ ಮಾಡ್ತೀನಿ. ಓಕೆ. ನಾನು ಒಂದು ಪಾಸ್ವರ್ಡ್ ರೆಡಿ ಮಾಡ್ತೀನಿ ನನ್ನ ಫೋನ್ಗೆ. ಓಕೆ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನು ನಿಮ್ಮ ಮೈಂಡ್ನ ರೀಡ್ ಮಾಡಕ್ಕೆ ಟ್ರೈ ಮಾಡಿಬಿಟ್ಟು
ಅದೇ ಪಾಸ್ವರ್ಡ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸರಿ ಸರ್, ನೋಡೇ ಬಿಡೋಣ. ಅದು ಯಾಕಂದ್ರೆ ನನಗೆ ಮಾತ್ರ ಗೊತ್ತು ನಾನು ಇಟ್ಟಿರೋದು 4 ಡಿಜಿಟ್ ನನ್ನ ನಂಬರ್ ಅದು. ಓಕೆ, ಹಾ, ಅವ್ರಿಗೆಲ್ಲ ಗೊತ್ತಾದ್ರೆ ಪರವಾಗಿಲ್ವಾ? ಓಕೆ, ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಆಮೇಲೆ ಚೇಂಜ್ ಮಾಡ್ಕೋತೀರಾ? ಆಮೇಲೆ ಚೇಂಜ್ ಮಾಡ್ತೀನಿ. ಓಕೆ, ಇದುವರೆಗೂ ನಾನು ಚೇಂಜ್ ಮಾಡಿಲ್ಲ. ಫೋನ್ ತೆಗೀರಿ, ಫೋನ್ ತೆಗ್ದಿಡಿ. ಫೋನ್ ಬೇಕಾ ಈಗ? ಫೋನ್ ಕೊಡು. ಜಿಪೇ ಓಪನ್ ಮಾಡಿ. ಓಕೆ ಓಕೆ, ಓಪನ್ ಮಾಡಿ ಇಲ್ಲಿ ಇಟ್ಬಿಡಿ, ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಓಕೆ ಓಕೆ, ಹ್ಮ್. ಇಲ್ಲೇ ಇರಲಿ, ಏನ್ ತೊಂದರೆ ಇಲ್ಲ, ಆಮೇಲೆ ತಗೊಳ್ಳೋಣ. ಹ್ಮ್. ಇವಾಗ ನನ್ನ ಫೋನ್ ಪಾಸ್ವರ್ಡು ನಿಮ್ಮ ಪಾಸ್ವರ್ಡು ಸೇಮ್. ಓಕೆ, ಬಿಲೀವ್ ಇಟ್ ಆರ್ ನಾಟ್, ದಟ್ ಇಸ್ ದ ಟ್ರೂತ್. ನಂಬ್ತೀರಾ? ನಂದು ಗೂಗಲ್ ಪೇದು ನನ್ನ ಫೋನ್ ಪಾಸ್ವರ್ಡ್ ಸೇಮ್. ಯಾರಿಗೂ ತೋರ್ಸೋಕೆ ಹೋಗ್ಬೇಡಿ, ಇಟ್ಕೊಂಡು ನಿಮ್ಮ ಪಾಸ್ವರ್ಡ್, ಗೂಗಲ್ ಪಾಸ್ವರ್ಡ್ ನೆನಪಿದೆ ತಾನೆ? ಇದೆ ಸರ್, ಇಟ್ಕೊಳ್ಳಿ, ಮಾಡ್ಬೇಕಲ್ಲ ಎಲ್ಲರಿಗೂ. ಇಟ್ಕೊಳ್ಳಿ. ಓಕೆ, ನಿಮ್ಮ ಫೋನ್ ಪಾಸ್ವರ್ಡ್ ಟೈಪ್ ಮಾಡಿ ಓಪನ್ ಆಗುತ್ತೆ. ನನ್ನ ಗೂಗಲ್ ಪೇದು, ಗೂಗಲ್ ಪೇದು 4 ಡಿಜಿಟ್ ನಂಬರ್ ಅದನ್ನ ಟೈಪ್ ಮಾಡಿ ಓಪನ್ ಆಗುತ್ತೆ. ನಿಮ್ ಫೋನ್ ಇದಲ್ವಾ? ಓಪನ್ ಆಗಿಲ್ವಾ? ಆಯ್ತಾ? ಒಂದ್ಸಲ ಆಗಿಲ್ಲ. ಅಯ್ಯೋ, ಫೋನ್ ಕೆಳಗಡೆ ಇಡಿ ಹಂಗಂದ್ರೆ. ಇದನ್ನ ಇಲ್ಲಿ ಇಟ್ಟಿರ್ತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ನಿಮ್ಗೊಂದು ಪವರ್ ಕೊಡ್ತೀನಿ. ಪವರ್ ಏನಂದರೆ, ನಿಮ್ಮನ್ನ ಟಚ್ ಮಾಡ್ತೀನಿ. ಟಚ್ ಮಾಡಿದಾಗ ನಿಮ್ಗೆ ನನ್ನ ಫೋನ್ ಪಾಸ್ವರ್ಡ್ ಗೊತ್ತಾಗುತ್ತೆ. ಅದೇ ಪವರು. ಏನು ಮಾಡಿ, ಅದಕ್ಕೆ ಮುಂಚೆ ಯಾವುದೋ ಒಂದು 4 ನಂಬರ್ ಹೊಡೀರಿ. ಮನ್ಸಿಗೆ ಬಂದಿದ್ದು ಯಾವುದೋ 4 ನಂಬರ್. ನಿಮ್ಮ ಪಾಸ್ವರ್ಡ್ ಎಲ್ಲ ಬೇಡ, ಯಾವುದೋ ಒಂದು ಇಲ್ಲೇ ಇರಲಿ, ಹಿಂಗೆ ಇರಲಿ, ಎಲ್ಲರೂ ನೋಡೋ ಥರನೇ. ಇಲ್ಲಿ ಯಾವ್ದು 4 ನಂಬರ್ ಪಾಸ್ವರ್ಡ್ ಹೊಡೀರಿ. ಯಾವ್ದಾದ್ರು 4 ನಂಬರ್ ಹೊಡೀರಿ. ಓಪನ್ ಆಗಿಲ್ಲ. ಇವಾಗ ಹಿಂಗೆ ಟಚ್ ಮಾಡ್ತೀನಿ. ಇವಾಗ ನಾನು ನಿಮಗೆ 1 by 1 ನಂಬರ್ ಕಳಿಸ್ತಾ ಹೋಗ್ತಾ ಇದ್ದೀನಿ. ನನಗೆ ಮಾತಿಲ್ದೆ. ಓಕೆ, ಆ ನಂಬರ್ನ 1 by 1 ಟೈಪ್ ಮಾಡ್ತಾ ಹೋಗಿ. ಗೋ ಫಾರ್ ಇಟ್. ಯೋಚನೆ ಮಾಡಬೇಕು. ಓಕೆ, ಹೋಗ್ಲಾ? ಲಾಸ್ಟ್ ನಂಬರು. ಓ ಮೈ ಗಾಡ್, ಬಾಲ ಓಪನ್ ಆಯ್ತು ಅಂತ ತೋರಿಸ್ಬಿಡ್ತೀನಿ ಕೊಡಿ ಸರ್ ಆಡಿಯನ್ಸ್ಗೆ. ಇಲ್ಲ ಯಾರು ನಂಬಲ್ಲ. ಈಗ ಒಂದೊಂದ್ಸಲಿ ಮಾಡಲ್ಲ. ಇಲ್ಲ ಅಲ್ಲ, ಓಪನ್ ಆಗಿದೆ. ಇರಿ, ನಾನೇ ತೋರಿಸ್ತೀನಿ. ಸೀರಿಯಸ್ಲಿ ಓಪನ್ ಆಯ್ತು. ಸೊ ಯು ಓಪನ್ ಮೈ ಫೋನ್. ಅಯ್ಯೋ, ಹೇಳಿ, ಬನ್ನಿ, ಹತ್ರ ಬನ್ನಿ. ಹೌದಾ? ಇವೊಂದು ಪೇಪರ್ ಬರೆದಿಟ್ಟಿದ್ದೆ ನಾನು. ಆ ಪೇಪರ್ ನಾನು ಬರ್ದಿದ್ದು ಏನಂತಂದ್ರೆ 1022. ಅಯ್ಯೋ, ಹೆಂಗೆ ಸರ್ ಇದು? ಸರ್ ಇದು ಸೀರಿಯಸ್ಲಿ ಇದು ನನಗೆ ಫುಲ್ ಶಾಕ್ ಆಗ್ತಿದೆ. ಹೆಂಗಿದು? ಅದನ್ನೇ ತೋರ್ಸೋಣ ಅಂತ ಇದ್ದೆ ನಾನು. ಅಲ್ಲ, 1022 ನಂದು. ಓಕೆ, ಅದು ನಂಬರ್, ಅದು 4 ಡಿಜಿಟ್ ನಂಬರು ಪಾಸ್ವರ್ಡ್ದು. ನೀವು ಹೆಂಗ್ ಗೊತ್ತಾಯ್ತು? ನೀವು ಪೇಪರಲ್ಲಿ ಹೆಂಗ್ ಬರ್ಕೊಂಡಿರೋದು? ನಾನೇ ಹೇಳ್ಬಿಡೋಣ ಅಂತಿದ್ದೆ, ನೀವು ಪೇಪರ್ ಆಲ್ರೆಡಿ ಬರ್ದಿದ್ದೀರಲ್ಲ ಸರ್. ಸರ್ ಹೆಂಗೆ ಇದು? ಇದು ಬಂದ್ಬಿಟ್ಟು ಪ್ರಿಡಿಕ್ಷನ್ ಅಂತ ಹೇಳ್ತಾರೆ ಇದನ್ನು. ಮುಂಚೆ ನಡೆಯೋದು. ಸರ್ ಇಲ್ಲ, ಇದು ಸೀರಿಯಸ್ಲಿ ಇದು ತುಂಬಾ ನಂಬಕ್ ಆಗ್ತಿಲ್ಲ. ಅದು ನಂಬರ್ ನನ್ಗೆ ಈಗ ಅದು ನನ್ನ ಒಂದು ನಂಬರ್, ಅದು ಗೊತ್ತಾಗಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಯಾರಿಗೂ ಗೊತ್ತೂ ಇಲ್ಲ ಅದು. ಮತ್ತು ನೀವು ಪೇಪರ್ ಆಲ್ರೆಡಿ ಬರೆದು ತೋರಿಸ್ತಾ ಇದ್ದೀರಾ, ಫೋನ್ ಬೇರೆ ಓಪನ್ ಆಯಿತು, ಹೆಂಗೆ? ನೀವು ಯಾಕೆ ಈ ನಂಬರ್ ಇಟ್ಟಿದ್ದೀರ ಅಂತ ನನಗೆ ಗೊತ್ತಾಗ್ತಿಲ್ಲ ಇವಾಗ. ಯಾಕಂದ್ರೆ ನಾನು ಪೇಪರ್ನ ನಾನು ಇದರಲ್ಲಿ ಬರೆದಿಟ್ಟಿದ್ದೆ ಆಲ್ರೆಡಿ. ಅದನ್ನು ಪಾಸ್ವರ್ಡ್ ಆಗಿ ಇಟ್ಕೊಂಡು ಸುತ್ತಾ ಇದ್ದೀರಾ. 1022 ಅದು ಏನೇನೋ ಅಂದ್ಕೊಂಡೆ, ಇದು ಹಿಂಗೆಲ್ಲ ಇದೆ ಅಂತ ಗೊತ್ತಿಲ್ಲ. ಇದರಲ್ಲಿ ಏನಂದರೆ ಬೇರೆ ಏನು ಇರಲ್ಲ ಇದರಲ್ಲಿ. ಅದೊಂದು ಪೇಪರ್ ಬಿಟ್ಟು ಇದು ಬೇರೆ ಟ್ರಿಕ್ಸ್ಗೆ ಅದು. ಹೆಂಗ್ ಸರ್ ಇದು? ನಂಬಕ್ ಆಗ್ತಿಲ್ಲ ನನ್ನ ಕೈಯಲ್ಲಿ. ಸರ್ ಸೀರಿಯಸ್ಲಿ ನಂಬಕ್ ಆಗ್ತಿಲ್ಲ. ಅದು ನಂದು ಇದು ನಂಬರ್ ಅದು. ಓಕೆ ಸರ್, ಸೂಪರ್ ಸರ್. ಯಾರಾದ್ರು ಫ್ರೆಂಡ್ಸ್ ಇದಾರೆ ಗರ್ಲ್ಸ್? ಇಲ್ಲ ಯಾರಾದ್ರು ಫ್ರೆಂಡಾ? ನಿಮ್ ಗರ್ಲ್ಸ್ ಯಾರು ಇಲ್ಲ ಅಲ್ಲ ಇಲ್ಲಿ? ಗರ್ಲ್ಸ್ ಯಾರು ಇಲ್ಲ. ಓಕೆ, ಇದ್ರೆ ಅವ್ರ ನಂಬರ್ ತೆಗೆದು ಬರ್ತಿದ್ದೆ. ಇವಾಗ ಕೇಳಿದ್ರಲ್ಲ ನೀವು ಅವಾಗಲೇ. ಅದು ಆ್ಯಕ್ಚುಲಿ ತುಂಬ ಫೇಮಸ್ ಟ್ರಿಕ್ ಅದು ನಾನು ಮಾಡೋದು. ಅವ್ರ ನಂಬರ್ನ ಬಂದ್ಬಿಟ್ಟು ಅವ್ರ ನಂಬರ್ ನನಗೆ ಹೇಳಿರಲ್ಲ, ಅವ್ರ ನಂಬರ್ ನನಗೆ ತೆಗೆದ್ಬಿಟ್ಟು ಫ್ರೆಂಡೇ ಮಾಡ್ಬೋದಲ್ಲ. ಇವ್ರಿಗೆ ಬರತ್ತದೆ ಮಾಡೋಣ. ಬರದ್ದೇ ಮಾಡಿ ಸರ್. ಓಕೆ, ಬರತ್ತೆ. ಬಾ ಮಾಮ ಹೋಬಿ ಸರ್, ಇಲ್ಲಿ ನಿಲ್ಸ್ಬಿಡ ಅವ್ರನ್ನ. ಅವ್ನ ಫೋನ್ ನಂಬರ್ ಹೇಳ್ಬಿಡಿ ಸರ್, ನಾವು ಹೇಳ್ಬಿಡಿ ಸರ್. ಭರತ್ಗೂ ನಮ್ಗೆ ಎಷ್ಟು ದಿನ ಪರಿಚಯ? ಈಗ ಜಸ್ಟ್ ಒಂದು 5 ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದ. ಸ್ಟಾರ್ಟ್ ಆಗೋ ಅರ್ಧದಲ್ಲಿ ಬಂದ್ರು ಅವರು ಅಲ್ವಾ? ಅವ್ರು ಭರತ್ ಅವ್ರು ನಂಬ್ತಾನೆ ಇಲ್ಲ. ಹುಡುಗ ಏನೋ ಮಾತಾಡಿಟ್ಬಿಟ್ಟಿದ್ದಾರೆ. ಸೀರಿಯಸ್ಲಿ ನಾನ್ ನಂಬಕ್ ಆಗ್ತಿಲ್ಲ ಸರ್, ಸೀರಿಯಸ್ಲಿ.
ಓಕೆ ಭರತ್ ನಿಮ್ಮ ಫೋನಲ್ಲಿ ಫೋನ್ ತೊಗೊಂಡು ಬನ್ನಿ. ಅಟ್ಲೀಸ್ಟ್ ಪ್ರೋಗ್ರಾಮ್ ಮುಗಿದ್ಮೇಲೆ ಅದು ಈ 1022 ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತಾದ್ರೂ ಹೇಳಿ ಸರ್. ಹಾಂ ಹೇಳ್ತೇನೆ. ನೀವು ಇಲ್ಲಿ ಕ್ಲಾರಿಫಿಕೇಶನ್ ಕೊಡಲಿಲ್ಲ, ಅಟ್ಲೀಸ್ಟ್ ಅದಾದ್ರೂ ಕೊಡಿ ಸರ್. ಓಪನ್ ಮಾಡಿ ಫೋನು, ಡಯಲ್ ಪ್ಯಾಡ್ ಓಪನ್ ಮಾಡಿ ಭರತ್. ಡಯಲ್ ಪ್ಯಾಡಲ್ಲಿ ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ. ಅದು ಯಾವತ್ತೂ ನೀವು ಮಾಡಿರಲ್ಲ, ನಿಮ್ಮ ಫೋನ್ ನಂಬರ್ ಟೈಪ್ ಮಾಡಿ. ನಿಮ್ಗೆ ಗೊತ್ತಾ ಅವ್ರ ನಂಬರು? ಅಲ್ಲ, ಸೇವ್ ಮಾಡಿದೀನಿ, ಬಟ್ ಅವ್ರ ನಂಬರ್ ನಂಬರ್ ಮೈಂಡಿಗೆ ಇರಲ್ಲ ತಾನೇ? ಮೈಂಡಿಗೆ ಇರೋದಿಲ್ಲ. ಹಂಗೆ ಕೊಡಿ ನನಗೆ, ಹಂಗೆ ಕೊಡಿ. ಇದೇ ಭರತದ ನಂಬರು, ಯಾರಾಗ ಬೇಕಾದ್ರೆ ಕಾಲ್ ಮಾಡ್ಬೋದು. ಸ್ಟಿಲ್ ಸಿಂಗಲ್. ನಂಬರ್ ನೋಡ್ಕೊಳ್ಳಿ. ಓಕೆ, ಫೆಬ್ರವರಿ 14 ಕಾಲ್ ಬಂದ್ಬಿಡುತ್ತೆ ನೋಡಿ. ಇವಾಗ ಏನಂತಂದ್ರೆ ಹತ್ರ ಬನ್ನಿ. ನಂಬರ್ ನೋಡಿದ್ರಲ್ಲ ನೀವು, ಮೂರನೇ ನಂಬರ್ ಏನು ಹೇಳಿ ಸರ್? ನಂಬರ್ ಅಷ್ಟು ನೀಟಾಗಿ ನೋಡ್ಲಿಲ್ಲ. ಕಷ್ಟ ತಾನೇ ಹಂಗಂದ್ರೆ ಹೇಳೋದು. ಬಟ್ ನನಗೆ ಸ್ವಲ್ಪ ಚಿಕ್ಕೊಂದು ಕೆಪಾಸಿಟಿ ಇದೆ. ಟಚ್ ಮಾಡಿದ್ರೆ ಸಾಕು, ನಂಬರ್ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಭರತ್ ಸ್ವಲ್ಪ ಹತ್ರ ಬನ್ನಿ ಭರತ್. ಹಂಗೆ ನೋಡ್ತಾ ಇರಿ. ಸಾಕು, ಫೋನ್ ಗ್ಲಿಚ್ ಆಗುತ್ತೆ. ಅಯ್ಯೋ, ಅದನ್ನ ತೆಗೀರಿ. ಸರಿ, ದೆವ್ವಾಗಿ ಬಂದ್ಬಿಡ್ತಾ ಹಿಂಗೆ ಇರಿ. ಹಂಗೆ ಹಿಂಗ್ ಮೂವ್ ಮಾಡಿದ್ರೆ 1 by 1 ನಂಬರ್ ಆಟೋಮೆಟಿಕ್ ಟೈಪ್ ಆಗ್ತಾ. ಅದನ್ನ ತೋರಿಸ್ಬೇಕಿತ್ತು. ಗೋ ಫಾರ್ ಅ ಝೂಮ್ ಮೈ ಡಿಯರ್ ಫ್ರೆಂಡ್. ಹಿಂಗೆ ಹೋಗ್ತಾ ಇದ್ರೆ ಆ ನಂಬರ್ ಹಂಗೆ ಟೈಪ್ ಆಗ್ತಾ. ಪ್ಲೀಸ್ ಝೂಮ್ ಮಾಡಿ ಅದನ್ನ. ನೆಕ್ಸ್ಟ್ ನಂಬರು ಹತ್ರ ಬನ್ನಿ ಭರತ್. ನಿಮ್ಮ ಬ್ರೈನ್ ಇಂದ ತೆಗಿತೀನಿ. 0 ಹತ್ರನೇ ಇದೆ. ಹಿಂಗೆ ಹಾಕಿದ್ರೆ ಹಿಂಗೆ ಬರುತ್ತೆ 0 ತಾನೆ. ಅಯ್ಯೋ, ನೆಕ್ಸ್ಟ್ ನಂಬರ್ ತೆಗಿತೀನಿ ರೀ, 9 ನೆಕ್ಸ್ಟ್. ಹಿಂಗೆ ಹಾಕಿದ್ರೆ ಅಲ್ಲಿಗೆ ಬಂದಿರುತ್ತೆ. ಝೂಮಾ ಹಿಂಗಂದ್ರೆ ಭರತ್ ನಿಮ್ಮ ಹತ್ರ ನನ್ನ ನಂಬರ್ ಇಲ್ಲ ಅಲ್ಲ? ಇಲ್ಲ ಸರ್. ಆ್ಯಕ್ಚುಲಿ ಇವಾಗ ನೀವು ಸೈಲೆಂಟ್ ಹಾಕಿದ್ದೀರಾ ಅನ್ಸುತ್ತೆ, ಬಟ್ ನಿಮ್ಮ ಫೋನ್ ಆಲ್ರೆಡಿ ಹೊಡಿತಾ ಇದೆ. ತೆಗೆದು ನೋಡಿ. ಅದೇ ನಾನು. ಸೊ ಭರತ್ ಪರ್ಮಿಷನ್ ಇದ್ರೆ ಭರತ್ ನಂಬರ್ ತಗೊಂಡ್ಬಿಟ್ಟಿದ್ದೀನಿ. ಇವಾಗ ಅವ್ರು ತುಂಬಾ ಫೇಮಸ್. ಟ್ರಿಕ್ಸ್ ನಮಗೂ ಗೊತ್ತಿದ್ರಳಿ ಸರ್. ನಮ್ಮ ಮದ್ವೆ ಇಲ್ಲ, ಯಾವ್ದೋ ಹುಡುಗಿಯ ನಂಬರ್ ತಗೊಂತೀವಿ ಸರ್. ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್ ಸರ್. ಹೆಂಗೆ ಸರ್ ಹಿಂಗಂತಾದ್ರೂ ನಂಬರ್ ಹೆಂಗ್ ಬರ್ತಿದೆ ಅಲ್ಲೇ? ಅವಾಗಲೇ ಅದ್ರ ಅದು ಅದ್ರದ್ದು ಸ್ವಲ್ಪ ಹೇಳಿ ಏನಂತ. ಸ್ವಲ್ಪ ಏನಾದ್ರು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಸರ್. ಅದೇ ಸ್ವಲ್ಪ ಏನಾದ್ರು ಹೇಳ್ಬೋದಲ್ಲ, ಒಂದು 20% ಆದ್ರೂ. ಇದು ಎಲ್ಲ ಇದು ಹೆಂಗೆ ಅಂತ ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ನಿಮ್ಗೆ ನಾನು ಮುಂಚೆ ಹೇಳಿದ್ದು ಅದೇ ಕಥೆನ ತಿರ್ಗಾ ಹೇಳೋದು ನಾನು. ನೀವು ಅಸ್ಟಾನಿಶ್ಮೆಂಟ್ ತೊಗೊಂಡೋಗಿ ನಾನು ತುಂಬ ಇಂಪಾರ್ಟೆಂಟು. ನನ್ನ ಕೆಲಸ ಅದು ನಾನು ಬಿಟ್ಕೊಡಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಓಕೆ ಸರ್. ಯಾಕಂದ್ರೆ ಇವಾಗ ನೀವು ಬಂದ್ಬಿಟ್ಟು ಇವಾಗ ನಾನು ಅದನ್ನ ಬ್ರೇಕ್ ಮಾಡಿಬಿಟ್ರೆ ಅದು ನೀವು ಫಿಲ್ಮ್ ನೋಡಕ್ ಬಂದ್ಬಿಟ್ಟು ಸ್ಟೋರಿ ಇಲ್ದ್ರೆ ಬಂದಂಗೆ. ಓಕೆ ಸರ್. ಓಕೆ ಭರತ್, ಒಬ್ಬಪ್ಪ ನಿಮ್ಮ ನಂಬರ್ ಡಿಸ್ಪ್ಲೇ ಆಗಿದೆ. ಸೂನ್ ಯು ವಿಲ್ ಗೆಟ್ ಕಮಿಟೆಡ್. ಹೆಂಗ್ ಸರ್? ಸೊ ಇದ್ರಲ್ಲಿ ನಾವು ತುಂಬಾ ವರ್ಕ್ ಮಾಡಿದ್ದೀರಿ. ಓಕೆ, ಅಂದ್ರೆ ಅಷ್ಟು ಪ್ರಾಕ್ಟೀಸಾ ಏನ್ ಸರ್ ಇದು? ಅಫ್ಕೋರ್ಸ್ ಇದರಿಂದ ಕೆಲವೊಂದು ಪ್ರಾಕ್ಟೀಸ್ಗಳಿದೆ. ಮೆಂಟಲಿಸಮ್ ಬಂದ್ಬಿಟ್ಟು ಈ ಮ್ಯಾಜಿಕ್ ಮೆಂಟಲಿಸಮ್ಗೆ ಇರೋ ದೊಡ್ಡ ವಿಷಯ ಅದೇ. ಮ್ಯಾಜಿಕ್ ಬಂದ್ಬಿಟ್ಟು ನಾನು ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಆದರೆ ಈ ಮೆಂಟಲಿಸಮ್ ಅನ್ನೋದು ಆ ಥರ ಮಾಡೋಕ್ಕಾಗಲ್ಲ. ನಾನು ಜನರ ಜೊತೆ ಪ್ರಾಕ್ಟೀಸ್ ಮಾಡಬೇಕು. ಜನರ ಜೊತೆ. ಸರ್, ಈಗ ನನಗೊಂದು ಪ್ರಶ್ನೆ ಬರ್ತಿದೆ. ಮ್ಯಾಜಿಕ್ಗೂ ಮೆಂಟಲಿಸಮ್ಗೂ ಇರೋ ಡಿಫ್ರೆನ್ಸ್ ಏನಾಗಲ್ಲ? ಮ್ಯಾಜಿಕ್ಕು ಮೆಂಟಲಿಸಮ್ಗೂ ಇರೋ ಡಿಫ್ರೆನ್ಸ್ ಅದೇ ನಿಮ್ಗೆ ಹೇಳ್ದಂಗೆ, ಮ್ಯಾಜಿಕ್ ಅನ್ನೋದೊಂದು ಟೆಕ್ನಿಕ್. ಮೆಂಟಲಿಸಮ್ ಅನ್ನೋದು ಬಂದ್ಬಿಟ್ಟು ನಿಮ್ಮ ಮಸಲ್ ರೀಡಿಂಗು, ನಿಮ್ಮ ನೋಡೋದು ಹೆಂಗೆ ನೋಡ್ತೀರಾ ಅದನ್ನೆಲ್ಲ ಇಟ್ಕೊಂಡು ನೀವೇನು ಮಾಡ್ತೀರಾ ಅಂತ ಕಂಟಿನ್ಯೂಯಾಗಿ ಟ್ರೈ ಮಾಡೋದು. ಅದ್ರ ಜೊತೆಗೆ ಕೆಲವೊಂದು ಟ್ರಿಕ್ಸ್ಗಳು ಇದೆ. ಎರಡು ಸೇರಿ ನಿಮಗೆ ಒಂದು ನಿಜವಾದ ಒಂದು ಮ್ಯಾಜಿಕ್ ನಡೆದಂಗೆ ಒಂದು ಫೀಲ್ನ ಕೊಡೋದು ನಮ್ಮ ಕರ್ತವ್ಯ. ಇವಾಗ ನಿಮ್ಮ ಕೈಯಲ್ಲಿ ಆವಾಗಲೂ ಒಂದು ಸ್ಮೆಲ್ ಬಂತಲ್ವಾ, ಅದು ಒಂಥರ ಕಂಟ್ರೋಲಿಂಗೆ. ಇವಾಗ ಇವಾಗ ಇದೆಲ್ಲ ಮಾಡೋ ಟೈಮಲ್ಲಿ ನೀವು ನಂಬರೆಲ್ಲ ಹಾಕೋ ಟೈಮಲ್ಲಿ ಓಕೆ ಇವ್ರು ಇದೇ ಮಾಡಿರ್ತಾರೆ, ಇದೇ ನಂಬರ್ ಇರ್ಬೋದು ಅಂತ ನಾವು ಒಂದು ಗೆಸ್ ಮಾಡ್ತೀರಿ. ನಾವು ಆ ಗೆಸ್ನ ಮುಂಚೆನೇ ಮಾಡಿಟ್ಟಿರ್ತೀರಿ. ಇದೆಲ್ಲ ಮೈಂಡ್ ಕಂಟ್ರೋಲಿಂಗ್ಸೇ. ಮೆಂಟಲಿಸಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ರಿಯಲ್ ಇರುತ್ತೆ.
ಅಂದರೆ ಇವಾಗ ಒಂದು ಸುಳ್ಳು ಹೇಳುವಾಗ ಅದ್ರಲ್ಲಿ ಒಂದು ನಿಜಾನೂ ಮಿಕ್ಸ್ ಆಗಿರ್ಬೇಕಂತ ಹೇಳ್ತಾರಲ್ವಾ. ಮೆಂಟಲಿಸಮ್ ಮಾತ್ರ ಒಂದು ವಿಷಯನೇ. ಇವಾಗ ನಾನು ಬಂದ್ಬಿಟ್ಟು ಒಂದು ಮ್ಯಾಜಿಕ್ ಅನ್ನೋ ಒಂದು ಟ್ರಿಕ್ನ ನಿಮಗೆ ತೋರಿಸುವಾಗ ಅದ್ರಲ್ಲಿ ಕೆಲವೊಂದು ನಿಜವಾದ ವಿಷಯಗಳನ್ನ ನಾನು ಸೇರಿಸಿಬಿಟ್ಟಿರ್ತೀನಿ. ಲೈಕ್ ಬಾಡಿ ಲ್ಯಾಂಗ್ವೇಜು. ಒಬ್ಬ ಮನುಷ್ಯ ಬಂದ್ಬಿಟ್ಟು ನಾರ್ಮಲ್ ಆಗಿ ಏನು ಮಾಡ್ತಾನೆ, ಇವಾಗ ಅಂತ ಕರಿದ ತಕ್ಷಣ ಹಿಂಗೆ ತಿರುಗ್ತಾನೆ, ಅದೊಂದು ಬಾಡಿ ಲ್ಯಾಂಗ್ವೇಜ್ ಅಲ್ವಾ. ಅದು ಒಬ್ಬೊಬ್ರಿಗೂ ಒಂದೊಂಥರ ಇರ್ಬೋದು. ಅದನ್ನೆಲ್ಲ ಸೇರಿಸ್ಬಿಟ್ಟು ಏನೋ ಮಾಡಿರ್ತೀರಿ. ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಂಬಕ್ಕಾಗ್ತಿಲ್ಲ. ಬಟ್ ಅಂದ್ರೆ ಸರ್, ಈಗ ನಮ್ಮ ತಂದೆ ಕೂಡ ಒಬ್ಬ ಮ್ಯಾಜಿಕ್ ಮಾಡ್ತಾರೆ. ಹಾಂ, ಅದು ಅಂದ್ರೆ ಹೇಳಿದ್ರಲ್ಲ ನೀವು. ಹೌದು. ಅಂದ್ರೆ ಅಪ್ಪ ಹೆಂಗ್ ಮಾಡ್ತಾರೆ ಅಂದ್ರೆ, ನಮ್ಮ ತಂದೆಯವರು ನಾರ್ಮಲ್ ಆಗಿ ದಾರ ಕಟ್ ಮಾಡಿದ್ರೆ ಹಂಗೆ ಅದನ್ನ ಹಾ. ಗಂಟ ಅದು ಹಾ. ಹಂಗೆ ತೋರಿಸ್ತಾರೆ. ಹಿಂಗ್ ಮಾಡ್ಬಿಟ್ಟು ಅದು ತೋರಿಸಿದ್ದಾರೆ. ಎಂತ ಮ್ಯಾಜಿಕ್ ಅದಲ್ಲ ಅದು. ಅಪ್ಪ ನಮ್ಮ ತಂದೆ ತುಂಬಾ ತುಂಬಾ ಮ್ಯಾಜಿಕ್ಸ್ ಮಾಡ್ತಾರೆ. ದಾರ ಕಟ್ ಮಾಡ್ಬಿಟ್ಟು ದಾರ ನೆನೆ ಕಟ್ ತಕ್ಷಣ ಮಾಡ್ಬಿಟ್ಟು ಮತ್ತೆ ಅದು ಇದಾಗಿರುತ್ತೆ. ಅಂಡ್ ಮತ್ತೆ ನಮ್ಮ ತಂದೆ ಇನ್ನೊಂದು ಬಂದ್ಬಿಡ್ತಾರೆ, ನನ್ಗೆ ತೋರಿಸಿದ ಒಂದು ಮ್ಯಾಜಿಕ್ ಅದೇ ಕಾಯಿನ್ ಇದೆಯಲ್ಲ, ಕಾಯಿನ್ ನ ಇಲ್ಲಿ ತಗೊಂಡ್ ರಬ್ ಮಾಡ್ತಾ ರಬ್ ಮಾಡ್ತಾ ಇಲ್ಲಿ ಮಾಯ ಮಾಡ್ಬಿಡ್ತಾರೆ, ಮಾಯ ಇಲ್ಲಿ ಒಳಗಡೆ ಆಗುತ್ತೆ. ಹಾಕೊಂಡ್ಬಿಡ್ತಾರೆ. ಹ್ಮ್. ಮತ್ತೆ ಆ ಕಾಯಿನ್ ನ ಹಿಂಗ್ ತೆಗೆದು ಅವ್ರ ಕಡೆಯಿಂದಾನೆ ತೋರಿಸ್ಬಿಟ್ಟು ಆ ತರ ಒಂದು ಮ್ಯಾಜಿಕ್ಸ್ ಎಲ್ಲ ನೋಡಿದ್ವಿ. ಬಟ್ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ನಾನು ಈ ತರ ಒಂದು ಮ್ಯಾಜಿಕ್ಸ್ ಇವತ್ತೆ ಕಣ್ಮುಂದೆ ನೋಡ್ತಾ ಇದೀನಿ ಅಂದ್ರೆ, ಅದು ಒಬ್ಬ ಇಂಟರ್ನ್ಯಾಷನಲ್ ಮ್ಯಾಜಿಷಿಯನ್ ನಿಮ್ಮನ್ನ ಕರೆಸಿ ಇಲ್ಲಿ ಮಾಡ್ತಾ ಇದೀನಿ ಅಂದ್ರೆ ನನ್ನ ಪುಣ್ಯ ನಾನು ಅಂತ international ನೋಡ್ಬೇಕು ಸರ್. ಮ್ಯಾಜಿಕ್ ಅನ್ನೋದನ್ನ ನೋಡ್ಬೇಕು. ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಕ್ಯೂರಿಯಾಸಿಟಿ ಆಗಿರ್ಬೋದು. ನಮಗ್ ಗೊತ್ತು ನಿಜ ಇದು ಒಂದು ಟ್ರಿಕ್ ಅಂತ, ಬಟ್ ಆದ್ರೂ ಅಲ್ಲೊಂದು ಕ್ಯೂರಿಯಾಸಿಟಿ ಹುಟ್ಟುತ್ತಲ್ಲ ನಮಗೆ, ಹೌದು ಹೆಂಗಿದು, ಹೇಗ್ ಸಾಧ್ಯ ಇದು, ಅದೇ ಮ್ಯಾಜಿಕ್. ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ತೋರಿಸಿದ್ದಕ್ಕೆ. ಸರ್ ನೆಕ್ಸ್ಟ್ ಏನಾದ್ರು ಇನ್ನೊಂದು ನಾನು ಮ್ಯಾಜಿಕ್? ಇಂಟರ್ನ್ಯಾಷನಲ್ ಮ್ಯಾಜಿಷಿಯನ್ ಅಂತ ಹೇಳೋದಕ್ಕಿಂತ ನಮ್ಮೂರಲ್ಲಿ ಮಾಡೋದು ನನಗೆ ತುಂಬಾ ಇಷ್ಟ. ಹೌದು ಸರ್, ಸೂಪರ್ ಸರ್. ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಒಂಟಿಯಾಗಿ ನಿಂತ್ಕೊಂಡು ಅಲ್ಲಿ ಯಾರೋ ಒಬ್ಬರ ಮುಂದೆ ಹೆಸರು ತಗೊಳ್ಳೋದಕ್ಕಿಂತ ನಮ್ಮೂರ ಜನರಿಗೆ ತೋರ್ಸೋಣ, ಏನೋ ಒಂದು ಮಾಡೋಣ, ಇವ್ರಿಗೆ ಅರ್ಥ ಮಾಡ್ಸೋಣ ಅನ್ನೋ ಒಂದು ಅದೇ ನನ್ನ ಮೇನ್ ಇಂಟೆನ್ಷನ್. ನಾನು ಆ್ಯಕ್ಚುಲಿ ಬಂದಿದ್ದು ಬ್ಯಾಂಗ್ಳೂರಿಗೆ ರಿಟರ್ನು, ಓಕೆ ಇಲ್ಲಿ ಮಾಡೋಣ ಅನ್ನೋದೇ ಇಂಟೆನ್ಷನ್. ಅಲ್ಲಿ ಮಾಡಿದಾಗ ಎಲ್ಲರೂ ಸಕ್ಕದಾಗಿದೆ ಹಂಗತಲ್ಲ, ಆಂಗ್ಲ ಭಾಷೆಯಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮೂರಲ್ಲಿ ಮಾಡ್ಬೋದಲ್ವಾ ಇದನ್ನು, ಅದರಲ್ಲೇನಿದೆ ಅನ್ನೋದು ನಾನು ತುಂಬ, ಅಫ್ಕೋರ್ಸ್ ನಾನು ಫ್ಯಾಮಿಲಿ ಜೊತೆ ಇರಬೇಕು ಅನ್ನೋದು ಇತ್ತು, ಫ್ಯಾಮಿಲಿ ಜೊತೆ ಇರಬೇಕು ಅಂತೆಲ್ಲ ಇತ್ತು. ಬಟ್ ಇದು ನನಗೆ ತುಂಬ ಜಾಸ್ತಿ ಇತ್ತು ನನಗೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಯಾವ್ದಾರ ಮ್ಯಾಜಿಕ್ ತೋರಿಸಿ. ಇನ್ನೊಂದು ಮ್ಯಾಜಿಕ್ ಮಾಡೋಣ. ಹಾ. ಇದು ಆ್ಯಕ್ಚುಲಿ ನಾನು ಮಾಡೋಕ್ಕೆ ನನಗೆ ಇವತ್ತು ಪ್ರಿಪೇರ್ ಆಗಿರಲಿಲ್ಲ. ಓಕೆ. ನೀವು ಹೇಳಿದ್ರಿ ಅದಕ್ಕೋಸ್ಕರ ಮಾಡೋಣ. ನಿಮ್ಮ ತಂದೆ ಮಾಡಿದ್ರು ಅಂತ ಹೇಳಿದ್ರಲ್ವಾ, ಹಾ ಹಾ ರೋಪ್ ಮ್ಯಾಜಿಕ್. ರೋಪ್ನ ಕಟ್ ಮಾಡಿ ಹಾ, ಹೌದು. ಜಾಯಿಂಟ್ ಮಾಡ್ತಾರೆ ಅಂತ ಜಾಕ್ ಹೇಳ್ತಾರಲ್ವಾ, ಮಾಡ್ತಾ ಇದ್ರು. ಪ್ಯೂರ್ ಬ್ಯೂಟಿಫುಲ್ ಮ್ಯಾಜಿಕ್. ನನಗೆ ತುಂಬಾ ಇಷ್ಟ ಈ ನಾನು ಮ್ಯಾಜಿಕ್. ತುಂಬಾ ಸಲ ಕೇಳಿದೀನಿ ಅಪ್ಪ ಹೆಂಗೆ ಹಿಂಗೆ ಅಂತ. ಒಂದ್ 2 ಸಲ ತೋರಿಸಿದ್ರು, ನಾನು ತುಂಬಾ ಚಿಕ್ಕ ವಯಸ್ಸಲ್ಲ ಅದು, ಬಟ್ ಈಗ ನನ್ಗೂ ನೆನಪಿಲ್ಲ. ನಾನು ತೋರಿಸ್ತೀನಿ. ಓಕೆ ಓಕೆ ಇದೊಂದು ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಓಕೆ. ಇದನ್ನ ಎಕ್ಸಾಮಿನ್ ಮಾಡ್ಕೊಳ್ಳಿ. ಇದನ್ನು ಸಹ ಟೈಟ್ ಆಗಿದೆಯಪ್ಪ, ಟೈಟ್ ಆಗಿದೆ. ಓಕೆ. ಅದನ್ನ ಇಟ್ಬಿಟ್ಟು ಇದನ್ನ ಎಕ್ಸಾಮಿನ್ ಮಾಡ್ಕೊಳ್ಳಿ. ಅದು ನನ್ನ ಕೈ ಕೊಟ್ಬಿಡಿ. ಓಕೆ ಸರ್. ಇದನ್ನ ಎಕ್ಸಾಮಿನ್ ಮಾಡ್ಕೊಳ್ಳಿ. ನಾರ್ಮಲ್ ರೋಪ್ ತಾನೆ? ನಾರ್ಮಲ್, ಎಸ್ ನಾರ್ಮಲ್. ಎಲ್ಲ ನಾರ್ಮಲ್ ಇದೆ. ಇದನ್ನ ಎಕ್ಸಾಮಿನ್ ಮಾಡ್ಕೊಳ್ಳಿ. ಮಾಡಿದ್ರ ಅದು? ಯಾ ಮಾಡಿದೆ. ಓಕೆ ಫೈನ್. ಅದು ಮಾಡಿದೆ. ಹಾ ಸರಿ. ಇವಾಗ ಎಷ್ಟು ರೋಪ್ ಇದೆ? 3 ರೋಪ್ ಮೂರ್ ಇದೆ ಇದೆ. ಅಲ್ವಾ? ಈ 3 ರೋಪ್ ಬೇರೆ ಬೇರೆ ಸೈಜಲ್ಲಿ ಇದೆ. ಇವಾಗ ಇದೆಲ್ಲಾನು ಒಂದೇ ಸೈಜ್ ತರಿಸ್ತೀನಿ ನಾನು. ಏನೋ 3 ನಾವು. ಇವಾಗ ಬೇರೆ ಬೇರೆ ಸೈಜ್ ತಾನೇ ಇರೋದು. ಹೌದು ಹೌದು ಹೌದು. ಇವಾಗ ಇದೆಲ್ಲಾನು ಒಂದೇ ಸೈಜಿಗೆ ತರಿಸ್ತೀನಿ. ಓಕೆ. ಹೆಂಗ್ ತರಿಸ್ತೀನಿ ಅಂತಂದ್ರೆ, ಒಂದು ರೋಪ್ ಮ್ಯಾಜಿಕ್ ಮಾಡೋದು ಹೆಂಗ್ ಮಾಡೋದು? ಇವಾಗ ಈ 3 ರೋಪ್ನು ಒಟ್ಟಿಗೆ ಇಟ್ಕೊಂಡ್ಬಿಟ್ರೆ ಒಂದೇ ಸೈಜ್ ತರ ಕಾಣುತ್ತೆ ಅಂತ ಅನ್ಕೋತೀರಾ. ಅದೇನು ಕಾಣೋದಿಲ್ಲ. ಇಲ್ಲಿ ಕೆಳಗಡೆ ಇದಿರುತ್ತೆ ಅಲ್ವಾ, ಹಿಂಗಂದ್ರೂ ಕಾಣೋದಿಲ್ಲ. ಆದ್ರೆ ಒಂದ್ ಸ್ವಲ್ಪ ಮ್ಯಾಜಿಕ್. ಅಂದ್ರೆ ಎಲ್ಲ ಒಂದೇ ಸೈಜ್ ಆಗ್ಬಿಟ್ಟಿರುತ್ತೆ. ಓಕೆ. 1 2 3. ನೀವು ಅನ್ಕೋಬಹುದು, 3 ರೋಪ್ ಇಟ್ಕೊಂಡಿದ್ದಾನೆ, ಹೆಂಗೋ ಕನ್ಫ್ಯೂಸ್ ಮಾಡ್ಬಿಟ್ಟ. ಯಾಕಂದ್ರೆ 3 ರೋಪ್ ಇದೆ ಅಲ್ವಾ, ಈಸಿ ಟು ಕನ್ಫ್ಯೂಸ್ ಅಂತ. 1 ರೋಪ್ನ ಇಲ್ಲಿ ಇಟ್ಬಿಟ್ಟಿರ್ತೀನಿ. ಇವಾಗ ನನ್ನ ಕೈಲಿ ಎಷ್ಟು ರೋಪ್ ಇದೆ? 2 ರೋಪ್ ಇದೆ. ಎಷ್ಟು ಅಂತಂದ್ರಿ? ಎಷ್ಟಂದ್ರಿ? ಇಲ್ಲ 2 ಅಂದ್ರಲ್ವಾ, ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡೋಣ. 2 ಮಾಡ್ತೀನಿ. ಸಿಸರ್ ಇದೆ ನನ್ನ ಹತ್ರ, ಇನ್ವಿಸಿಬಲ್ ಸಿಸರ್ ಅಂತ. ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ಎಕ್ಸಾಕ್ಟ್ ಸೆಂಟರ್ ಕಟ್ ಮಾಡಬೇಕು. ಬೆರಳಿಂಗ್ ಇಟ್ಕೊಳ್ಳಿ. ಹಿಂಗೆ ಎಕ್ಸಾಮಿನ್ ಮಾಡಿ. ಇವಾಗ ನಿಮ್ಮ ಕೈಯಲ್ಲಿ ಇನ್ವಿಸಿಬಲ್ ಸಿಸರ್ ಇದೆ. ನಾನು ಹಿಂಗೆ ಟಚ್ ಮಾಡಿದ್ರೆ ಒಂದಾಗುತ್ತೆ. ಒಂದಾಯ್ತಾ? ಇವಾಗ ನೀವು ಕಟ್ ಮಾಡಬೇಕು. ಎಕ್ಸಾಕ್ಟ್ ಮಧ್ಯೆ ಕಟ್ ಮಾಡಬೇಕು. ಸರಿನಾ? ಕಟ್ ಮಾಡಿ ನೋಡಿ, ಕಟ್ ಆಯಿತು. ಹಿಂಗೆ ಟಚ್ ಮಾಡಿದ್ರೆ ಒಂದಾಗುತ್ತೆ. ಇವಾಗ ನೀವು ಏನು ಮಾಡಿ, ಒಂದು ಸೈಡ್ ಹಗ್ಗನ ಇಟ್ಕೊಳ್ಳಿ.
ಒಂದು ರೋಪ್ ನೀವು ಇಟ್ಕೊಳ್ಳಿ. ಕೇಳ್ಕೊಂಡ್ಲಾ? ಒಂದು ರೋಪ್ ನೀವು ಇಟ್ಕೊಂಡಿದ್ದೀರಾ. ಹೇ ಏನ್ ಮಾಡಿದ್ರಿ? ಇದು ಇಂಟ್ರೆಸ್ಟಿಂಗ್. ಇದು ಈ ರೋಪಿಗೆ ನೋಡಿ ಎಂಡೇ ಇಲ್ಲ, ಈ ಎಂಡಿಗೆ ನೋಡಿ ರೋಪೇ ಇಲ್ಲ. ಸರ್ ನಮಗ್ ಬರ್ತಾ ಇಲ್ವಲ್ಲ ಸರ್. ತೋರಿಸಿ. ಇವಾಗ ಈ ಎಂಡ್ಗಳನ್ನ ಈ ರೋಪ್ಗೆ ನಾನು ತಿರ್ಗಾ ಫಿಕ್ಸ್ ಮಾಡ್ತೀನಿ. ಓಕೆ, ಇಲ್ಲಿ ಇಲ್ಲಿ ಫಿಕ್ಸ್ ಮಾಡ್ತೀನಿ. ಈ ಎಂಡ್ ಇದೆ ಅಲ್ವಾ, ಈ ಎಣ್ಣೆ ಇಲ್ಲಿ ಇಟ್ಬಿಟ್ಟು ಎಂಡ್ ಫಿಕ್ಸ್ ಆಯ್ತು. ಬಿಟ್ಬಿಡಿ ಸರ್. ತಿರ್ಗಾ ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ಎರಡು ರೋಪ್ ಈಕ್ವಲ್ ಇದೆಯಾ? ಈಕ್ವಲ್ ಇದ್ದಾನೆ. ಇವನೊಬ್ಬ 3 ರೋಪ್ ಈಕ್ವಲ್ ಇದೆ ಅಲ್ವಾ? ಈಕ್ವಲ್ ಇದೆ. ಇದು ಎಂಡ್ ಇಟ್ಕೊಳ್ಳಿ, ಇದನ್ನು ಇಟ್ಕೊಳ್ಳಿ. ಮಧ್ಯದಲ್ಲಿರೋದು ನಾನು ಇಟ್ಕೋತೀನಿ. ಇಟ್ಕೊಂಡ್ರೆ ಎಲ್ಲ ಅವ್ರವ್ರ ಸೈಜ್ಗೆ ಹೋಗ್ಬಿಟ್ಟಿರುತ್ತೆ. ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಗೆ ಹೋಗ್ಬಿಟ್ಟಿರುತ್ತೆ. ತಗೊಳ್ಳಿ ಸರ್. ಇದು ಬಂದ್ಬಿಟ್ಟು ತುಂಬ ಇಷ್ಟ ನನಗೆ ಮ್ಯಾಜಿಕ್. ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ ಈ ಟ್ರಿಕ್ನ. ನಾವು ಹೆಂಗೆ ಅಂತ ಕೇಳಬಾರ್ದು ಬಿಡಿ ಸರ್. ಈಗ ಕ್ವಶನ್ನು ಕೇಳಬಾರ್ದು. ಈಗ ಹೆಂಗೆ ಅಂತ ಕೇಳಿದ್ರು ಅಷ್ಟೇ ಸರ್. Thank you. ಏನು ಮಾತಾಡಬಾರ್ದು. ಸೂಪರ್ ಸರ್, ನಿಜ ಸೂಪರ್ ಸರ್. ಅಂದ್ರೆ ಜನರ ಈಗ ಮ್ಯಾಜಿಕ್ ಮಾಡುವಾಗ ಎದುರುಗಡೆ ಕೂತಿರ್ತೀರ, ಮ್ಯಾಜಿಕ್ ಅವನಿಗೆ ತೋರಿಸ್ತಾ ಇರ್ತೀರ ನೀವು. ಅವನ್ನ ಮೈಂಡ್ ರೀಡಿಂಗ್, ಅವನ ಮನಸ್ಸನ್ನು ಓದುವಂತ ಶಕ್ತಿ ಏನಾದ್ರು ಇದೆಯಾ ಅಥವಾ ಹೆಂಗೆ? ಇದು ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ ಆ್ಯಕ್ಚುಲಿ. ಯಾಕಂದರೆ ಮನಸ್ಸನ್ನ ಓದೋದಕ್ಕೆ ಶಕ್ತಿ ಎಲ್ಲರಿಗೂ ಇದೆ. ಇವಾಗ ನೀವು ನನ್ನ ಮನಸ್ಸನ್ನ ಓದ್ತಾನೆ ಇದ್ದೀರಾ. ಒಂದೊಂದ್ಸಲ ನೀವು ಮಾತಾಡುವಾಗಲೂ ನಿಮ್ಮ ನನ್ನ ಮನಸ್ಸನ್ನ ಓದ್ತಾ ಇದ್ದೀರಾ. ಏನು ಓದ್ತಾ ಇದ್ದೀರಾ ಅಂತಂದರೆ, ಓಕೆ ಇವ್ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾನೆ, ನಗ್ನಗ್ತಾ ಮಾತಾಡ್ತಿದ್ದಾನೆ, ಒಳ್ಳೆಯವನಾಗಿದ್ದಾನೆ, ಇದೆಲ್ಲ ನೀವು ಓದ್ತಿದ್ದೀರಾ ಅಲ್ವಾ? ನಾನು ಟಕ್ಕಂತ ಕೋಪ ಮಾಡ್ತೀನಿ, ಇವನು ಕೋಪ ಮಾಡ್ಕೋತಿದ್ದಾನೆ, ಓದ್ತಿದ್ದೀರಾ ಅಲ್ವಾ? ನಿಮ್ಮನ್ನ ಚೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇವನು ಚೀಟ್ ಮಾಡೋಕ್ಕೆ ಬರ್ತಿದ್ದಾನೆ, ಓದ್ತೀರಾ ಅಲ್ವಾ? ಅದೇ ಇದು ಎಲ್ಲರಿಗೂ ಇರೋದು. ನಮಗೆ ಸ್ವಲ್ಪ ಜಾಸ್ತಿ ನಾವು ಪುಲ್ ಮಾಡಿದ್ದೀರಿ ಅಷ್ಟೇ. ಅದರಲ್ಲೇ ನಾವು ಸ್ವಲ್ಪ ಜಾಸ್ತಿ ಪುಲ್ ಮಾಡಿದ್ದೀರಿ ಅಷ್ಟೇ. ಇವಾಗ ನೀವು ಮನಸ್ಸು ಓದೋಕ್ಕಾಗುತ್ತಾ ನಿನ್ನ ಕೈಲಿ ಅಂತ ಕೇಳಿದ್ರೆ ಖಂಡಿತ ಆಗುತ್ತೆ. ನಿಮ್ಮ ಕೈಲಾಗುತ್ತೆ. ನಾನು ಮೊದಲು ಹೇಳಿದೆ, ನನ್ನ ಕೈಲಾಗುತ್ತೆ, ನಿಮ್ಮ ಕೈಲಾಗುತ್ತೆ, ಎಲ್ಲರ ಕೈಲಾಗುತ್ತೆ. ನೀವು ಓದ್ತಾನೆ ಇದ್ದೀರಾ. ಒಂದೊಂದು ದಿನಾನು ನೀವು ಇವಾಗ ಒಬ್ರು ನೋಡಿದ ತಕ್ಷಣ ಟಯರ್ಡ್ ಆಗಿದ್ದಾರಾ, ಅವ್ರು ಹೊಟ್ಟೆ ಹಸಿದಿದೆ, ನಿಮ್ಗೆ ಗೊತ್ತಾಗುತ್ತೆ. ಅದೇನು ಗೊತ್ತಾಗುತ್ತೆ? ಮನಸ್ಸು ಓದಿದ್ದೀರಾ ನೀವು. ಇವಾಗ ಒಬ್ಬ ನೋಡ್ತೀರಾ ನೀವು, ಅವನಿಗೇನೋ ನೋಡಿದ ತಕ್ಷಣ ಏನೋ 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 ಒಂಥರ ಇದೆಯಾ ಅಂತ ಕೇಳ್ತೀರಾ ಅಲ್ವಾ? ಅದೇನಂದ್ರೆ ನೀವು ಅವ್ರ ಮನಸ್ಸು ಓದ್ತಿದ್ದೀರಾ ಅಂತ ಅರ್ಥ. ಎಲ್ಲ ಗೊತ್ತಾಗುತ್ತೆ. ಅದೇ ತರ ನೀವು ಕೋಪದಲ್ಲಿರುವಾಗಲೇ ಯಾರು ಬಂದು ನಿಮ್ಮನ್ನು ಕೇಳಿರ್ತಾರೆ, ಯಾಕಿಂಗ್ ಇದೆಯಾ ಅಂತ ಕೇಳ್ತಾರೆ. ಅದೆಲ್ಲ ಮನಸ್ಸು ಓದೋದೆ. ಅದ್ರಲ್ಲಿ ನಾವು ಏನ್ ಮಾಡಿದಿರಿ, ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದ್ದೀರಿ, ಸ್ವಲ್ಪ ಜಾಸ್ತಿ ಮನಸ್ಸು ಓದೋದನ್ನ ಕಲ್ತಿದ್ದೀರಿ. ಅದೇ ವಿಷಯನೇ. ಇವಾಗ ನೀವ್ ಹೆಂಗೆ ಓದ್ತಿರೋ ಅದೇನೆ ಸ್ವಲ್ಪ ಜಾಸ್ತಿ ಕಲ್ತಿದ್ದೀರಿ ಅಷ್ಟೇ. ಬೇರೆ ಎಂಥದ್ದು ದೊಡ್ಡ ವಿಷಯ ಏನಿಲ್ಲ ಇದರಿಂದ. ಸೂಪರ್ ಸರ್. ಬಟ್ ಇದು ಮನಸ್ಸು ಓದೋದಲ್ಲ, ಇದು ಕೈ ಚಳಕ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ನೀವು ಇಷ್ಟೆಲ್ಲ ನಮಗೆ ಮ್ಯಾಜಿಕ್ ತೋರಿಸಿದ್ರಿ, ಒಂದಷ್ಟೆಲ್ಲ ನೋಡಿದ್ವಿ, ನಾನು ಶಾಕ್ ಆದೆ. ಅಫ್ಕೋರ್ಸ್ ನಮ್ಮ ಆಡಿಯನ್ಸ್ ಕೂಡ ಶಾಕ್ ಆಗಿ ಆಗ್ತಾರೆ ಮ್ಯಾಜಿಕ್. ನಾನು ಇನ್ನೊಂದು ಥರದ ಮ್ಯಾಜಿಕ್ ಒಂದು ಅದ್ರ ಮೇಲೆ ಒಂದು ಕ್ವಶನ್. ನೀವು ಮಾಡಿದ ಯಾವ ಮ್ಯಾಜಿಕ್ ಜನ ಭಯ ಪಟ್ಟಿದ್ದಾರೆ, ಅಂದ್ರೆ ಆ ಮ್ಯಾಜಿಕ್ ನೋಡಿ ಜನ ಭಯ ಪಟ್ಟಿರ್ಬೇಕು. ಅದು ಒಂದು ಪವಾಡ ಆದ್ರೂ ಆಗಿರ್ಬೋದು, ಪವಾಡ ತರದ್ ಯಾವ್ದಾದ್ರು ಒಂದು ಮ್ಯಾಜಿಕ್ ಆ ತರದ್ ಯಾವ್ದಾದ್ರು ಒಂದು ಇದೆಯಾ? ನೀವು ಪವಾಡ ನೋಡಿದೀರಾ? ನಿಜವಾದ ಪವಾಡಗಳು ನೋಡಿದೀರಾ? ನೋಡಿದೀನಿ ಸರ್. ನನಗೆ ತಿಳಿದ ಮಟ್ಟಿಗೆ ಪವಾಡ ಅನ್ನೋದು ಇಲ್ಲ. ನನಗೆ ತಿಳಿದ ಮಟ್ಟಿಗೆ ನಿಜ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪರ್ಸನಲ್ ಬಂದ್ಬಿಟ್ಟು ಎಲ್ಲೂ ಇಲ್ಲ, ಪವಾಡ ಇಲ್ಲ ಅಂತ ನೀವು ಹೇಳ್ತೀರಾ. ಆದರೆ ನನಗೆ ಒಂದು ಕೆಪಾಸಿಟಿ ಇದೆ. ಅದೇನಂದ್ರೆ ನಿಜವಾಗ್ಲೂ ಒಬ್ಬರನ್ನ ಕರಿಯೋ ಥರ ನಾನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವೇನು ಮಾಡಿ, ಯಾರಾದರೂ ಒಬ್ಬರು ನಿಮ್ಗೆ ಗೊತ್ತಿರೋರು ಯಾರಾದರೂ ಒಬ್ಬರು ಡೆತ್ ಆಗಿರ್ತಾರಲ್ವಾ, ಅವ್ರನ್ನ ಯಾರಾದ್ರೂ ಯೋಚನೆ ಮಾಡ್ಕೊಳ್ಳಿ ಮನಸ್ಸಲ್ಲಿ. ನಾನು ಹೇಳ್ಬಾರ್ದು, ಮೈಂಡ್ ಒಳಗೆ ಯೋಚನೆ ಮಾಡ್ಕೋಬೇಕು. ಇವಾಗ ಅವ್ರನ್ನ ಕರಿಯೋ ಥರ ಮನಸ್ಸಲ್ಲಿ ಥಿಂಕ್ ಮಾಡ್ಕೊಳ್ಳಿ. ಬಾಯಿ ಕೂಡ ಮೂವ್ ಮಾಡೋದು ಬೇಡ, ಕಣ್ ತೆಗೀರಿ. ಓಕೆನಾ? ಥಿಂಕ್ ಮಾಡ್ಕೊಂಡಿದ್ದೀರಲ್ಲ, ಇವಾಗ ಅವ್ರನ್ನ ಬಂದ್ಬಿಟ್ಟು ಇವಾಗ ಇಲ್ಲಿ ಕರಿಯೋದು. ನೀವು ಅವ್ರ ಹೆಸರನ್ನ ಯಾವುದೇ ಕಾರಣಕ್ಕೆ ಹೇಳಕ್ ಹೋಗ್ಬೇಡಿ. ಅವ್ರನ್ನ ಇವಾಗ ಇಲ್ಲಿ ಕರಿಯೋಣ. ಓಕೆ ಇವಾಗ ಅರ್ಜುನ್ ಅವರು
ಒಬ್ಬರನ್ನ ಥಿಂಕ್ ಮಾಡಿದ್ದೀರ, ಅವ್ರನ್ನ ಇವಾಗ ಇಲ್ಲಿ ಕರಿತೀರಿ. ಸ್ವಲ್ಪ ಮುಂದೆ ಬನ್ನಿ. ಸ್ಟ್ರೈಟ್ ಕೂತ್ಕೊಳ್ಳಿ. ಸ್ಟ್ರೈಟ್ ಕೂತ್ಕೊಳ್ಳಿ. ಇವ್ರ ಹತ್ರ ನೀವೇನು ಬೇಕಾದ್ರೆ ಪ್ರಶ್ನೆಗಳು ಕೇಳ್ಬೋದು, ಅವ್ರು ಅದಕ್ಕೆ ಉತ್ತರನೂ ಕೊಡ್ಬೋದು. ಅದಕ್ಕೊಂದು ವಿಷಯ ಇದೆ. ಓಕೆ, ಅವ್ರ ಹೆಸರನ್ನ ಹಂಗೆ ಯೋಚನೆ ಮಾಡ್ತಾ ಇರಿ. ಒಂದ್ಸಲ ಹಂಗೆ ಬ್ರೀದ್ ಇನ್ ಮಾಡಿ, ಹಂಗೆ ಬ್ರೀದ್ ಔಟ್ ಮಾಡಿ. ಓಕೆ, ಕಣ್ ತೆಗೀರಿ, ರಿಲ್ಯಾಕ್ಸ್. ಕೈ ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳಿ. ದಟ್ ಇಸ್ ಓಕೆ. ನನ್ನ ಹತ್ರ ಒಂದು ಬೆಲ್ ಇದೆ, ನಾರ್ಮಲ್ ಬೆಲ್ ಇದು. ಓಕೆ, ಇಟ್ಕೊಳ್ಳಿ, ಹೊಡೆದು ನೋಡಿ. ಇವಾಗ ನೀವೇನು ಮಾಡ್ತೀರಾ ಅಂದರೆ ಬೆರಳು ಹೆಂಗೆ ಇಟ್ಕೊಳ್ಳಿ. ಇವಾಗ ನೀವು ಒಬ್ಬರನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದೀರಲ್ವಾ, ಅವ್ರನ್ನ ಇವಾಗ ನಾನು ಇಲ್ಲಿ ಕರಿತೀನಿ. ಯಾವ ಹತ್ರ ನನಗೆ ಗೊತ್ತಿಲ್ಲ, ಅವ್ರು ಇವಾಗ ಇಲ್ಲಿಗೆ ಬರ್ತಾರೆ. ಅವ್ರ ಪ್ರೆಸೆನ್ಸ್ ಇತ್ತಂದ್ರೆ ಇವಾಗ ಇಲ್ಲಿ ನಡೆಯೋದೆಲ್ಲ ಚೆನ್ನಾಗಿರುತ್ತೆ. ಅವ್ರನ್ನ ಇವಾಗ ಇಲ್ಲಿ ಕರಿತೀರಿ ನಾವು. ಸೈಲೆಂಟ್ ಟೈಮು 10 ಗಂಟೆ ಆಗಿದೆ, ಪರ್ಫೆಕ್ಟ್ ಆಗಿರುತ್ತೆ. ಒಂದ್ ಸೆಕೆಂಡ್ ಸರ್. ಹಾ. ನಾನು ಡೆತ್ ಆಗಿರೋರ್ನ, ನನಗೆ ಬೇಕಾಗಿರೋ ಒಬ್ಬರು ಡೆತ್ ಆಗಿರೋರು ಮನಸ್ಸಲ್ಲಿ ಅನ್ಕೊಂಡಿದ್ದೀರಲ್ಲ, ಅವ್ರನ್ನ ಇಲ್ಲಿ ಕರಿತೀನಿ. ಓಕೆ, ಕರೆದ್ಬಿಟ್ಟು ನಿಮ್ಮ ಪ್ರಶ್ನೆ ನೀವು ಕೇಳಿ, ನನ್ನ ಪ್ರಶ್ನೆ ನಾನು ಕೇಳ್ತೀನಿ. ಅವ್ರ ಹೆಸರನ್ನ ಯಾವುದೇ ಕಾರಣಕ್ಕೆ ನೀವು ಹೇಳಕ್ ಹೋಗ್ಬೇಡಿ, ಮನ್ಸಲ್ಲಿ ಮಾತ್ರ ಥಿಂಕ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಪ್ರಶ್ನೆ ಕೇಳ್ಬೇಕಾ? ನೀವು ಅವ್ರ ಹತ್ರ ಏನ್ ಬೇಕಾದ್ರೆ ಪ್ರಶ್ನೆಗಳು ಮನ್ಸಲ್ಲೇ ಜೋರಾಗಿ ಕೇಳ್ಬೋದು, ಆದ್ರೆ ಅವ್ರ ಹೆಸರನ್ನ ಮಾತ್ರ ಮೆನ್ಷನ್ ಮಾಡಕ್ ಹೋಗ್ಬೇಡಿ. ಓಕೆ ಓಕೆ, ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಓಕೆ, ಇವಾಗ ಕೈ ಬೆರಳು ಹಿಂಗೆ ಇಟ್ಕೊಳ್ಳಿ. ವೆಯ್ಟ್ ಇದೆಯಾ? ಏನ್ ಪರವಾಗಿಲ್ಲ. ಓಕೆ ಓಕೆ, ಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ. ಇವಾಗ ಅರ್ಜುನ್ ಅವರು ಒಬ್ಬರನ್ನ ಥಿಂಕ್ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಇಲ್ಲಿ ಕರಿತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಒಂದು ವಿಷಯ ಮಾಡ್ಬೇಕು ನಾನು. ರಿಲ್ಯಾಕ್ಸ್. ಓಕೆ, ಇವಾಗ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತಂದ್ರೆ ನನಗೇನೋ ಒಂದು ಸಿಂಪ್ಟಮ್ ತೋರಿಸಿ. ಹೆಂಗ್ ಸಿಂಪ್ಟಮ್ ತೋರಿಸ್ತೀರಾ ಅಂದರೆ, ಈ ಬೆಲ್ ಬಂದ್ಬಿಟ್ಟು ಹೊಡಿಬೇಕು. ಓಕೆ, ಅರ್ಜುನ್ ಅವ್ರು ಯಾರ ಹೆಸರು ಯಾರು ಥಿಂಕ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅವ್ರು ಇಲ್ಲಿ ಬಂದಿದ್ದೀರಾ ಅಂದರೆ ಬೆಲ್ ಹೊಡೆದು ತೋರಿಸಿ. ಸೊ ಓಕೆ, ಅವರೇ ಇಲ್ಲ, ಕೈ ಹಿಂಗೆ ಇಟ್ಕೊಳ್ಳಿ, ತಿರ್ಗಾ ಟ್ರೈ ಮಾಡೋಣ. ಓಕೆ, ನೀವು ಬಂದಿದ್ದೀರ ಅಂದ್ರೆ ಚೆನ್ನಾಗಿ. ಸರ್ ಅಲ್ಲ, ಬೆಲ್ ಹೊಡಿತು. ನೀವೇನಾದ್ರು ಹೊಡೆದ್ರಾ? ಪ್ರಾಮಿಸ್ ಇಲ್ಲ. ಇರಿ, ಇವಾಗ ಓಕೆ, ನೀವಾಗ ಇಲ್ಲಿಗೆ ಬಂದಿದ್ದೀರಾ ಅಂದರೆ ಚೆನ್ನಾಗಿ ಫೋರ್ಸ್ ಆಗಿ ಹೊಡೀರಿ. ಇಲ್ಲ, ಓಕೆ, ಬಂದಿರೋರು ಸಾಕ್ಸ್. ಓಕೆ, ಇಟ್ಬಿಡ್ಲ ಇವಾಗ ಇಡಿ, Mic. ಪರವಾಗಿಲ್ಲ, ಇಡಿ. ಓಕೆ, ಇವಾಗ ನೀವು ಯಾರೋ ಒಬ್ಬರ ಹೆಸರು ಥಿಂಕ್ ಮಾಡಿದ್ದೀರಾ, ಅವ್ರು ಇಲ್ಲಿ ಇದ್ದಾರೆ. ಅವ್ರು ನಿಮಗೆ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ಯಾರೋ ಸೆಲೆಬ್ರಿಟಿ. ಆ್ಯಕ್ಚುಲಿ ನನ್ನ ತಿಳಿದ ಮಟ್ಟಿಗೆ ನೀವು ಫ್ಯಾಮಿಲಿ ಮೆಂಬರ್ ಯಾರು ಥಿಂಕ್ ಮಾಡಿದ್ದೀರಾ? 100% ಸರ್. ನನಗೇನು ಹೇಳೋಕೆ ಹೋಗ್ಬೇಡಿ, ಮನಸ್ಸೋಡೆ ಮಾತ್ರ ಥಿಂಕ್ ಮಾಡ್ಕೊಳ್ಳಿ. ಬೆರಳು ತಿರ್ಗಿ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರು ಪ್ರಶ್ನೆ ಇದೆ ಅವ್ರಿಗೆ ಕೇಳೋದಕ್ಕೆ? ಸುಮ್ಮನೆ ಹೇಳಿ. ಪ್ರಶ್ನೆ ಏನೂ ಇಲ್ಲ. ಏನಿಲ್ಲ, ಹೇಗಿದ್ದೀರಾ ಅಂತ ಕೇಳೋಣ. ಬಟ್ ಅವ್ರು ತುಂಬಾ ಇಷ್ಟ ನನಗೆ. ತುಂಬಾ ಇಷ್ಟ. ಓಕೆ, ಕೈ ಇಟ್ಕೊಳ್ಳಿ. ಈ ಕೈಲಿ ತಗೊಳ್ಳ? ಓಕೆ ಓಕೆ. ಅರ್ಜುನ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಇವಾಗ್ಲೂ ನೀವು ಅವ್ರನ್ನ ಪ್ರೀತಿ ಮಾಡ್ತಿದ್ದೀರಾ? ಎಷ್ಟು ಪ್ರೀತಿ ಇದೆ ನಿಮಗೆ ಅದನ್ನ ಬೆಲ್ಲಲ್ಲಿ ತೋರಿಸಿ ನನಗೆ. ಇದ್ದೀರಾ? ಅರ್ಜುನ್ ಅವ್ರಿಗೆ ನಿಮ್ಮ ಮೇಲೆ ಓಕೆ, ಇವಾಗ ನಿಮಗೆ ತುಂಬ ಪ್ರೀತಿ ಇತ್ತಂದರೆ ತುಂಬ ಸಲ ಹೊಡೆದು ತೋರಿಸಿ, ತುಂಬ ಸಲ ಬೆಲ್ ಪ್ಲೇ ಮಾಡಿ ತೋರಿಸಿ. ಎಷ್ಟು ಪ್ರೀತಿ ಇದೆ ನಿಮಗೆ ಅಂತ ತೋರಿಸಿ. ಓಕೆ ಓಕೆ, ಸ್ಟಾಪ್ 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 ಕೆಳಗಡೆ. ಓಕೆ, ನನಗೆ ತಿಳಿದ ಮಟ್ಟಿಗೆ ನೀವು ಥಿಂಕ್ ಮಾಡ್ತಿರೋದು ನಿಮ್ಮ ನಿಮ್ಮ
ನಮಗೆ ತುಂಬ ಕ್ಲೋಸ್ ಜನ ಅವರು. ನನಗೆ ತಿಳಿದ ಮಟ್ಟಿಗೆ ಅವ್ರು ಬಂದ್ಬಿಟ್ಟು ತುಂಬ ಕ್ಲೋಸ್, ಮೊದಲು ಅಪ್ಪ ಅಮ್ಮಗಿಂತ ತುಂಬ ಕ್ಲೋಸ್. ಯಾರು ಗೊತ್ತಾ? ನಮ್ಮ ಅಜ್ಜ ಅಜ್ಜಿ ಓ ಮೈ ಅಲ್ವಾ. ಆ, ನಮ್ ನಮ್ಮ ಅಜ್ಜ ಅಜ್ಜಿ ತಾತ ಇವರೆಲ್ಲ ಇರ್ತಾರೆ ಆಫ್ ಕೋರ್ಸ್ ಸರ್, ತುಂಬಾ. ಆಫ್ ಕೋರ್ಸ್, ಯಾಕಂದ್ರೆ 100%. ಅಪ್ಪ ಅಮ್ಮ ಕೂಡ ನಮ್ಮ ಒಂದ್ಸಲ ಹೊಡೆದ್ಬಿಟ್ಟಿರ್ತಾರೆ, ಹಾ. ಬೈದಿರ್ತಾರೆ. ಆದ್ರೆ ಅಜ್ಜ ಅಜ್ಜಿ ನಾವು ಎಷ್ಟೇ ತಪ್ಪು ಮಾಡಿದ್ರು ಬೈಯಲ್ಲ. ಇಷ್ಟು ಪ್ರೀತಿ ನಿಮ್ಗೆ ಅವ್ರ ಮೇಲೆ ಇರ್ಬೇಕಂದ್ರೆ ನನ್ನ ತಿಳಿದ ಮಟ್ಟಿಗೆ ನಿಮ್ಮ ನಿಮ್ಮ ತಾತನೇ ಇರ್ಬೇಕು, ಅಜ್ಜ ಇರ್ಬೇಕು ಅಲ್ವಾ? ಅಲ್ವಾ? 100% ಸರ್, ನಾನು ಅವ್ರನ್ನೇ ನೆನ್ಸ್ಕೊಂಡಿದ್ ಇರ ಮನ್ಸಲ್ಲಿ. ಇರಿ, ಏನು ಹೇಳಕ್ ಹೋಗ್ಬೇಡಿ. ಬೇರೆ ಏನಾದ್ರು ಪ್ರಶ್ನೆ ಇದೆ ನಿಮ್ಗೆ? ಯಾರನ್ನ ನಿಮ್ಮನ್ ಕೇಳಕ? ಅವ್ರಿಗೆ ಕೇಳೋದಕ್ಕೆ ಕೈಲಿ ಇಟ್ಕೊಳ್ಳಿ, ಹೇಳ್ತೀನಿ. ನಾನು ಒಂದು ಪ್ರಶ್ನೆ ಅವ್ರಿಗೆ ಕೇಳಬೇಕು. ಕೈ ಹಿಂಗೆ ಸ್ಟ್ರೇಟ್ ಇಟ್ಕೊಳ್ಳಿ. ಓಕೆ, ಇವಾಗ ನೀವು ಇಲ್ಲಿದ್ದರೆ ನೀವು ಯಾರಂತ ನಿಮ್ಮ ಹೆಸರನ್ನ ನಾನು ಕಿವಿಯಲ್ಲಿ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿ. ಹೇಳ್ತೀರಾ ಅಂತಂದರೆ ಆ ಬೆಲ್ ಹೊಡೆದು ತೋರಿಸ್ಲಿ. ಇಲ್ಲ, ನನಗೆ ಸರಿಯಾಗಿ ಕೇಳಿಸಿಲ್ಲ. ತಿರ್ಗಾ ಒಂದ್ಸಲ ಆ ಹೆಸರನ್ನ ತಿರ್ಗಾ ನನಗೆ ಹೇಳಿ. ಓಕೆ, ನನಗೆ ಕೃಷ್ಣಪ್ಪ ಕೃಷ್ಣಪ್ಪನ ನಿಮ್ಮ ತಾತ ಹೆಸರು ಕೃಷ್ಣಪ್ಪ, ಅವ್ರನ್ನೇ ಕರೆದಿರೋದಾ? ಸರಿ, ಓಕೆ. ಕೃಷ್ಣಪ್ಪ ತಾತ ಅವರೇ, ನೀವು ಬಂದಿದ್ದು ತುಂಬ ಸಂತೋಷ. ಇವರು ನಿಮ್ಮ ಮೊಮ್ಮಗನಿಗೆ ಆಶೀರ್ವಾದ ಮಾಡಿ ಅವ್ರು ಚೆನ್ನಾಗಿರ್ಲಿ ಅಂತ ಹೇಳಿ. ನೀವು ತುಂಬ ಚೆನ್ನಾಗಿ ಇದ್ದು ಹೋಗ್ಬಿಟ್ಟು ಬನ್ನಿ, ಸಾಕು. ಥ್ಯಾಂಕ್ ಯು. ಓ ಮೈ ಗಾಡ್, ಇಟ್ಬೋದಾ? ಅಲ್ಲ, ನಾನು ಸೀರಿಯಸ್ ಆಗಿ ನಮ್ಮ ತಾತನ ಮನ್ಸಲ್ಲಿ ಅನ್ಕೊಂಡೆ. ಯಾಕಂದ್ರೆ ನೀವು ಯಾರು ಡೆತ್ ಆಗಿದ್ರೆ ಅಂದ್ರೆ ನಂಗೆ ತುಂಬ ಇಷ್ಟ ಆಗೋರ್ನ ಯಾರಾದ್ರು ಇಟ್ಕೊಳ್ಳಿ ಅಂದ್ರಲ್ಲ, ನಮ್ಮ ತಾತ ನಂಗೆ ತುಂಬ ಇಷ್ಟ. ಯಾಕಂದರೆ ಇವತ್ತು ನಾನು ಒಂದೇನೋ ಒಂದು ನನ್ನೊಂದು ಫ್ಲ್ಯಾಶ್ ಬ್ಯಾಕ್, ನಂದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂದರೆ, ಒಂದು ಕತೆಗಳು ಒಂದಷ್ಟು ಬರಿತಾ ಇದ್ದೀನಿ ಅಂದರೆ, ಒಂದಷ್ಟು ಈಗ ಪಾಡ್ಕಾಸ್ಟ್ಗಳು ಮಾಡ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ಕಾರಣ ನನ್ನ ತಂದೆ ತಾಯಿ. ಎರಡನೇದು, ನಾನು ಯಾವತ್ತೂ ನನ್ನ ತಾತಾಗೆ ಹೇಳ್ತೀನಿ. ಯಾಕಂದರೆ ನನ್ನ ತಾತ ಅಷ್ಟು ನನ್ನ ಕತೆಗಳು ಹೇಳಿದ್ದಾರೆ, ಅಷ್ಟು ನನಗೆ ಇನ್ಫಾರ್ಮೇಷನ್ಗಳು ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದ ಕತೆಗಳ, ರಾಮಾಯಣ ಮಹಾಭಾರತದ ಕತೆಗಳಿರ್ಬೋದು, ಅವ್ರ ಹತ್ರ ಕೂತ್ಕೊಂಡು ಅವ್ರ ಕತೆ ನನಗೆ ಬೇರೆ ಯಾರು ಹೇಳ್ತಾ ಇದ್ರು ನನಗೆ ಗೂಸ್ ಬಂಪ್ಸ್ ಅಂದರೆ ಇವಾಗ ಅರ್ಥ ಗೊತ್ತಿಲ್ಲ, ಅವಾಗ ಗೊತ್ತಿರಲಿಲ್ಲ. ಬಟ್ ನಮ್ಮ ತಾತ ಏನಾದರೂ ಕತೆ ಹೇಳ್ತಾ ಇದ್ರೆ ಮಾತ್ರ ನನಗೆ ಗೂಸ್ ಬಂಪ್ಸ್ ಬರೋದು. ಅಂದರೆ ಮೈ ರೋಮಾಂಚನ ಆಗ್ತಿತ್ತು ಅಂತಂದರೆ ಅವ್ರು ಹೇಳೋದು ಮಾತ್ರ ನಂಗೆ ರೋಮಾಂಚನ ಆಗ್ತಿತ್ತು. ಅಂದರೆ ಅವ್ರು ಹೇಳೋದು ನನಗೆ ಹಂಗೆ ನಾಟ್ತಿತ್ತು, ಇಲ್ಲಿ ಎರಡು ಕಡೆನೂ ನಾಟ್ತಾ ಹಂಗೆ ಹೋಗ್ತಿತ್ತು ನನಗೆ. ಸೊ ಹಂಗಾಗಿ ನನಗೆ ನಮ್ಮ ತಾತ ಕೃಷ್ಣಪ್ಪ, ನಮ್ಮ ಅಮ್ಮ ಅವರು ಅಪ್ಪ ಅವ್ರಂದ್ರೆ ನನಗೆ ಅಷ್ಟು ಇಷ್ಟ. ಬಟ್ ಇವಾಗಲೂ ಬಂದಿರ್ಬೋದು. ಅಫ್ಕೋರ್ಸ್ ನನಗೆ ಆಯ್ತು ಸರ್, ಸೀರಿಯಸ್ಲಿ ಆಯ್ತು. ಇದು ಹೆಂಗೆ ಅಂತ ಇದ್ರ ಬಗ್ಗೆ ತಿಳ್ಕೊಬೇಕು ಸರ್. ಹಿಂಗೆ ನಿಮ್ ಪ್ರೀತಿ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಅವ್ರು ಬಂದ್ಬಿಟ್ಟು ನಿಮ್ಮನ್ನ ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ. ಪ್ರಶ್ನೆ ನಾನು ಕೇಳೋದಿಲ್ಲ, ಪ್ರಶ್ನೆನೇ ಕೇಳಲ್ಲ ಬಿಡಿ ಸರ್. ಹೆಸರೆಲ್ಲ I see you becoming very emotional. ಹೆಸರೆಲ್ಲ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ? ಇಲ್ಲ, ಅವ್ರು ಬಂದು ಹೇಳ್ಬಿಟ್ಟು ಹೋದ್ರು. ಓಕೆ ಸರ್, ಶಬ್ದ ಓಕೆ, ಗಂಟೆ ಶಬ್ದ ಓಕೆ, ಹೆಸರು ಹೆಂಗೆ? ಇಲ್ಲ, ಅವ್ರು ಬಂದು ಹೇಳ್ಬಿಟ್ಟು ಹೋದ್ರು. ಇಲ್ಲ, ಗಂಟೆ ಹೆಂಗ್ ಹೊಡಿ ಎಲ್ಲ ಅದೇನೆ. ಗಂಟೆ ಹೊಡೋದೇನೋ ನೀವು ಮ್ಯಾಜಿಕ್ ಅಂತ ಈಗ ಒಂದು ನನಗೆ ಅನ್ಸಿದ್ದು, ಗಂಟೆ ಹೊಡೋದೇನೋ ಒಂದು ಮ್ಯಾಜಿಕ್ ಇರ್ಬೋದು, ಬಟ್ ಹೆಸರು ಹೇಗೆ ಅಂತ ಅಲ್ಲ, ಅದು ಓಕೆ ಮ್ಯಾಜಿಕ್, ಬಟ್ ಹೌ ಅದೇ ನಿಮ್ಮ ರೀಡ್ ಮಾಡಕ್ಕೆ ಟ್ರೈ ಮಾಡೋದು ನಾವು. ಸೊ ಇದ್ರ ಹಿಂದೆ ನೀವು ಬಂದ್ಬಿಟ್ಟು ಇವಾಗ ನೀವು ಪವಾಡ ಅಂತ ಅನ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಪವಾಡ ಆದ್ರೆ ಇದು ನಿಮ್ ತಾತ ಬಂದಿದ್ ನಿಜಾನೇ ಇರ್ಲಿ, ನೀವು ಖುಷಿಯಾಗಿರಿ, ಅದೇ ಒಳ್ಳೇದು. ಅವ್ರ ಆಶೀರ್ವಾದ ಯಾವಾಗಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಯಾಂಡ್ಸ್ ಆಫ್ ಸರ್. ಇದು ಮಾಡಿದ ಇದಂತೂ ಇನ್ನೂ ಶಾಕ್ ಆಯ್ತು, ಒಂಥರ ಆಗ್ತಿದೆ ಇವಾಗ್ಲೂ. ಸೂಪರ್ ಸರ್. ಥ್ಯಾಂಕ್ ಯು. Oh my God. ಓಕೆ ಶಾಕ್ ಸರ್, ನಿಜ ಶಾಕ್ ಆಗ್ತದೆ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ತುಂಬಾ ಮ್ಯಾಜಿಕ್ಸ್ ನಾವು ಅಪ್ಪ ಮಾಡ್ಬೇಕಾದ್ರೂ ನೋಡಿದೀನಿ. ಅಂಡ್ ಬೇರೆ ಯಾವುದೋ ನಾವು ಸ್ಟೇಜ್ ಮೇಲೆ ನಮ್ಮ ಸ್ಕೂಲ್ಗಳಲ್ಲಿ, ನನ್ನ ಸ್ಕೂಲ್ಗೆ ಓದ್ಬೇಕಾದ್ರೆ ಎಲ್ಲ ಒಂದಷ್ಟು ಜನ ಮ್ಯಾಜಿಕ್ ಮಾಡೋರು ಬಂದಿದ್ರು. ಅಂಡ್ ಹುಲಿಕಲ್ ನಟರಾಜ್ ಸರ್ ಕೂಡ ಮ್ಯಾಜಿಕ್ಸ್ ಅವರು ಪವಾಡಗಳನ್ನ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಪವಾಡಗಳನ್ನ ಬಯಲಿಗೆ ಹಾಕಿದ್ದಾರೆ, ಇದೆಲ್ಲ ಹಂಗಲ್ಲ ಹಿಂಗೆ ಅಂತ. ಅವ್ರ ಮ್ಯಾಜಿಕ್ ಕೂಡ ನಾನು ಲೈವಲ್ಲಿ ನೋಡಿದ್ದೀನಿ ಒಂದಷ್ಟು ಸ್ಕೂಲ್ಸ್ ಬಂದಾಗ ಎಲ್ಲ. ಬಟ್ ವರ್ಷಗಳಾದ್ಮೇಲೆ ಈಗ ಮತ್ತೆ ಒಂದೇನೋ ಒಂದು ಮೈ ರೋಮಾಂಚನ ಆಗೋ ಒಂದು ಮ್ಯಾಜಿಕ್ ನೋಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿನ ಮುಂದೆ ಕೂರಿಸ್ಕೊಂಡು ಅವ್ರನ್ನ ಮಾತಾಡ್ತಾ ಇದ್ದೀನಿ ಅಂದ್ರೆ ಸೂಪರ್ ಸರ್. ಬೇರೆ ಏನು ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್.